सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु Morning, one and all. I first introduce. Yes. Today I first introduce the speaker of the day. Today's speaker is Nagarjun Dikshit. Nagarjun Dikshit, by profession, he is an advocate, and he studied in Jain Vidyaniketan. I proudly mention that because he is our student, and also he is the legal advisor for Surabhi Trust. So he is also very good speaker, and he was a very good academician, and also he was good in sports, everything. So that is why we have a speaker with us. The topic, do you remember the topic what we have given? ಏನ್ ಟಾಪಿಕ್ ಕೊಟ್ಟಿದೀವಿ ಅಂತ ನೆನಪಿದ್ಯಾ? Yes, ma'am. Yes, can you tell it? The topic is eradication of violence against women and also the constitutional day. So both the days are one after the other. We can celebrate them today. ಸೊ ಅದ್ರ ಜೊತೆಲಿ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಏನೇನೋ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅವ್ರಗಳಿಗೆ ಒಂದು ಸೇಫ್ಟಿ ಅಂತ ಇರುತ್ತೆ, ಸಾಕಷ್ಟು ಲೀಗಲ್ ಪಾಯಿಂಟ್ಸ್ ಎಲ್ಲ ಇರುತ್ತೆ ಅವ್ರಿಗೆ ಸೇಫ್ಟಿಗೋಸ್ಕರ. ಆದ್ರೆ ನಾವೆಲ್ಲ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದ್ರೆ ನಾವು ಅದನ್ನ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅದನ್ನ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರುತ್ತೆ. ಸೊ ಅದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆಗೆ ನಾಗಾರ್ಜುನ್ ದೀಕ್ಷಿತ್ ಸರ್ ಇದ್ದಾರೆ. ಸೊ ನಾವು ಸುರಭಿ ಟ್ರಸ್ಟ್ ಮತ್ತೆ ಸುರಭಿ ಮಕ್ಕಳು ಎಲ್ಲ ವಾಲಂಟಿಯರ್ಸ್ ಕಡೆಯಿಂದ ನಾಗಾರ್ಜುನ್ ದೀಕ್ಷಿತ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ವೆಲ್ಕಮ್ ನಾಗಾರ್ಜುನ್ ದೀಕ್ಷಿತ್. Yes. Thank you, ma'am. Thank you so much. Now you can continue IR class. Yes, ma'am. Yes, so as ಮ್ಯಾಮ್ ನಮ್ಗೆ ಇವತ್ತು ಎರಡು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಥಿಂಗ್ ಇಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಭಾರತ ಸಂವಿಧಾನದ ದಿನ. ಭಾರತ ಸಂವಿಧಾನ ಅಂದ್ರೆ ಏನು, ಭಾರತ ಸಂವಿಧಾನ ನಮ್ಗೆ ಏನಕ್ಕೆ ಬೇಕು, ಭಾರತೀಯ ಪ್ರಜೆಗಳಾಗಿ ನಾವ್ ಏನಕ್ಕೆ ಸಂವಿಧಾನನ ಪಾಲನೆ ಮಾಡ್ಬೇಕು, ಅಂಡ್ ಭಾರತ ಸಂವಿಧಾನ ಇರೋದ್ರಿಂದ ನಮ್ಗಾಗುವಂತ ಲಾಭಾಂಶಗಳೇನು, ಅಥವಾ ನಮ್ಗೆ ಸಂವಿಧಾನದ ಕಡೆ ಇರುವಂತ ಕರ್ತವ್ಯ ಏನು, ಪಾಲನೆ ಯಾಕೆ, ಸಂವಿಧಾನ ಇರೋದ್ರಿಂದ ನಮ್ಮ ಜೀವನ ಶೈಲಿ ಹೇಗಿದೆ, ಈ ಎಲ್ಲದ್ರದ್ದು ಕುರಿತು ನಾವಿವತ್ತು ಚರ್ಚೆ ಮಾಡೋಣ. ಒಂದು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಹೆಣ್ಮಕ್ಳ ವಿರುದ್ಧ ಅಥವಾ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತ ವೈಲೆನ್ಸಸ್ ಅಥವಾ ಅವುಗಳನ್ನ ತೊಲಗಿಸೋದು ಅಥವಾ ತೆಗೆದು ಹಾಕೋದು ಹೇಗೆ ಅನ್ನೋದ್ರ ಕುರಿತು ನಾವು ಮಾತಾಡೋಣ, ಇವತ್ತಿನ ದಿವಸ ಚರ್ಚೆ ಮಾಡೋಣ. ಅಂಡ್ ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಮಂಗಳಾ ಮೈತ್ರಿ ಮ್ಯಾಮ್ ಫಾರ್ ಚೂಸಿಂಗ್ ದಿ ವೆರಿ ಗುಡ್ ಟಾಪಿಕ್ಸ್. ಆಸ್ ಇವತ್ತಿನ ದಿನಗಳು ಯಾರು ಕೂಡ ಸಂವಿಧಾನಕ್ಕೆ ಆಗ್ಲಿ ಅಥವಾ ಹೆಣ್ಮಕ್ಳಿನ ಬಗ್ಗೆ ಆಗ್ಲಿ ಇವತ್ತಿನ 21ನೇ ಶತಮಾನದಲ್ಲೂ ಸಹ ಎಷ್ಟೇ ಕಾನೂನು ಇದ್ರೂ ಸಹ, ಎಷ್ಟೇ ಇಂಪ್ಲಿಮೆಂಟೇಶನ್ ಆದ್ರೂ ಸಹ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅನ್ನೋದು ನಮ್ಮ ಸಮಾಜದಲ್ಲಿ ಇನ್ನೂವರೆಗೂ ನಿಂತಿಲ್ಲ. ಇದು ನಾವು ಮೊದಲನೇದಾಗಿ ಗಮನಿಸಬೇಕಾಗಿರುವಂತ ವಿಚಾರ. ಸಂವಿಧಾನ ಎಷ್ಟೇ ಶಕ್ತಿಶಾಲಿಯಾಗಿದ್ರು ಸಹ, ಸಂವಿಧಾನದಿಂದ ಎಷ್ಟೇ ಹೆಣ್ಮಕ್ಳಿಗೆ ಆಗ್ಲಿ ಅಥವಾ ನಾಗರಿಕರಿಗೆ ಆಗ್ಲಿ ಎಷ್ಟೇ ಪ್ರಮಾಣದಲ್ಲಿ ನಿಮ್ಗೆ ಲಾಭಾಂಶಗಳನ್ನ ಕೊಟ್ಟರೂ ಸಹ ದೌರ್ಜನ್ಯಗಳು ನಮ್ಮ ಸಮಾಜದಲ್ಲಿ ಇನ್ನೂ ನಿಂತಿಲ್ಲ. ಯಾಕೆ? ಇದನ್ನ ಮತ್ತೆ ಸಂವಿಧಾನದ ದಿನ ಎರಡನ್ನೂ ನಾವಿವತ್ತು ಚರ್ಚೆ ಮಾಡೋಣ. ಓಕೆ ಮ್ಯಾಮ್, ಅಡಿಬಲ್ ಮ್ಯಾಮ್, ಕೇಳಿಸ್ತಾ ಇದೀನಾ? Yes. ಕೇಳಿಸ್ತದೆ ದೀಕ್ಷಿತ್.
ಕೇಳಿಸ್ತಿದೆ. ಎಸ್ ಎಸ್. ಸೊ ಮೊದಲನೇದಾಗಿ ನಾವು ಭಾರತ ಸಂವಿಧಾನಕ್ಕೆ ಹೋಗೋಣ. ಓಕೆ, ಸೊ ಭಾರತ ಸಂವಿಧಾನ ಏನು, ಯಾಕೆ ಬಂತು, ಯಾವಾಗ ಬಂತು, ಯಾರಿಂದ ಬಂತು, ನಮ್ಗಿದ್ರ ಅವಶ್ಯಕತೆ ಏನು, ಯಾತಕ್ಕಾಗಿ ನಾವು ಸಂವಿಧಾನನ ಪಾಲನೆ ಮಾಡ್ತೀವಿ, ಅಥವಾ ಯಾತಕ್ಕಾಗಿ ನಮ್ಗಿದು ಅವಶ್ಯಕತೆ ಇದೆ, ಸಂವಿಧಾನ ಅಂದ್ರೆ ಏನು ಬೇಸಿಕ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಏನಂತ ಅಂದ್ರೆ, ನಾವು ಇದಕ್ ಮುಂಚೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಸೊ ಸಮಾಜಶಾಸ್ತ್ರ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. So, ಯಾಕೆ ನಾನು ಅಲ್ಲಿಂದ ತಗೋತಾ ಇದ್ದೀನಿ, ಇಲ್ಲಿ 2 ನಿಮಿಷದಲ್ಲಿ ಹೇಳ್ತೀನಿ, ನಾನು ಜಾಸ್ತಿ ಬೇಡ. ಸೊ ಈ ಮೊದಲನೇದಾಗಿ ಸ್ಟೋನ್ ಏಜ್ ಇಂದ ನಾವು ತಗೊಳ್ಳೋದಾದ್ರೆ, ಮನುಷ್ಯರು ಹೇಗಂದ ಹಾಗೆ ಬಾಳ್ವೆ ಮಾಡ್ತಾ ಇದ್ರು. ಅವ್ರಿಗೆ ಕಲ್ಚರ್ ಅನ್ನೋದಿರ್ಲಿಲ್ಲ, ಅಥವಾ ಅಸೋಸಿಯೇಷನ್ ಅನ್ನೋದಿರ್ಲಿಲ್ಲ, ಅಥವಾ ನಾವು ಒಂದು ಕಡೆ ಬಾಳ್ವೆ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಒಬ್ರಿಗೆ ನಾವು ಸಹಾಯ ಮಾಡ್ಬೇಕು, ಅಥವಾ ಕೂಡಿ ಬಾಳ್ಬೇಕು, ಒಂದು ಗುಂಪಿನಲ್ಲಿ ನಾವಿರ್ಬೇಕು. ಸೊ ಈ ಕಾನ್ಸೆಪ್ಟ್ಗಳು ಯಾವಾಗ ಮನುಷ್ಯ ಅಳವಡಿಸ್ಕೊಂಡ, ತನ್ನ ಒಳಗಡೆ ತಾನು ಯಾವಾಗ ಅಳವಡಿಸ್ಕೊಳ್ತಾನೆ, ಅವಾಗ ಕಾನೂನಿನ ಅವಶ್ಯಕತೆ ಬೀಳುತ್ತೆ ಮನುಷ್ಯನಿಗೆ. ಅಲ್ಲಿವರೆಗೂ ಸಹ ಮನುಷ್ಯನ್ಗೆ ಕಾನೂನಿನ ಅವಶ್ಯಕತೆ ಬೇಕಾಗಿಲ್ಲ. ಅಲ್ಲಿವರೆಗೂ ಜಂಗಲ್ ಲಾಸ್ ಅಂತೀವಿ, ಅಥವಾ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತೀವಿ. ಈ ತರ ನಿಯಮಗಳ ಮುಖಾಂತರ ಮನುಷ್ಯ ಬದುಕ್ತಾ ಇದೆ. ಯಾರು ಶಕ್ತಿಯಾಗಿದ್ರು ಅವ್ರು ಬದುಕ್ತಾ ಇದ್ರು. ಯಾರು ಶಕ್ತಿಶಾಲಿಯಾಗಿ ಇರ್ಲಿಲ್ಲ, ಆಬ್ವಿಯಸ್ಲಿ ಅವ್ರಿಗೆ ಯಾವುದೇ ಮಾನ್ಯತೆ ಇರ್ತಾ ಇರ್ಲಿಲ್ಲ ಸಮಾಜದಲ್ಲಿ. ಸೊ ಸಚ್ ಬೀಯಿಂಗ್ ದಿ ಕೇಸ್, ಯಾವಾಗ ಮನುಷ್ಯ ಅಸೋಸಿಯೇಟ್ ಆಗ್ತಾನೆ, ಯಾವಾಗ ಮನುಷ್ಯ ಒಂದು ಗುಂಪಿಗೆ ಬರ್ತಾನೆ, ಯಾವಾಗ ಒಟ್ಟಿಗೆ ಬಾಳೋದಕ್ಕೆ ಪ್ರಯತ್ನ ಪಡ್ತಾನೆ, ಅವಾಗ ಮನುಷ್ಯನಿಗೆ ಕಾನೂನಿನ ಅವಶ್ಯಕತೆ ಬರುತ್ತೆ. ಲೇಟರ್ ಆನ್, ಆಸ್ ಡೇಸ್ ಗೋಸ್ ಆನ್, ದಿನಗಳು ಕಳೆದಂತೆ ಮನುಷ್ಯ ಕಲ್ಚರೈಸ್ಡ್ ಆಗ್ಲಿ, ಸಿವಿಲೈಸ್ಡ್ ಆಗ್ಲಿ, ಉತ್ತಮ ನಾಗರಿಕನಾಗಿ ಬಾಳ್ವೆ ಮಾಡುವಂತ ಸಂದರ್ಭದಲ್ಲಿ, ಎಲ್ಲವನ್ನ ಸಿಸ್ಟಮೈಸ್ ಮಾಡ್ಕೊಂಡಂತ ಸಂದರ್ಭದಲ್ಲಿ, ನಮಗೆ ಅಥವಾ ಮನುಷ್ಯರಿಗೆ, ಇಡೀ ಪ್ರಪಂಚದ ಮನುಷ್ಯರಿಗೆ ಒಂದು ರಚನಾತ್ಮಕವಾದ ಕಾನೂನಿನ ಅವಶ್ಯಕತೆ ಬೀಳುತ್ತೆ. ಇನ್ ದ ಸೆನ್ಸ್, ಒಂದು ಇಷ್ಟು ನಮ್ಮ ಜೀವನ ಈ ರೀತಿ ಇದೆ, ನಾವ್ ಈ ರೀತಿ ಬಾಳ್ವೆ ಮಾಡ್ಬೇಕಂದ್ರೆ ಈ ವಿಷಯಗಳಿಂದ ನಮಗ್ ತೊಂದರೆ ಇದೆ, ಅದಕ್ಕೆ ನಾವು ಏನ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿರೋದೇ ಈ ಸಂವಿಧಾನ, ಬೇರೆ ಏನಲ್ಲ. ಓಕೆ, ಸೊ ಏನೇ ಇದ್ರು ಕಾನೂನುಗಳು ನಮ್ಮ ಜೀವನಕ್ಕೆ ಹೆಲ್ಪ್ಫುಲ್ ಆಗಿರ್ಬೇಕು, ನಮ್ಗೆ ಆಂಟಿ ಎಲಿಮೆಂಟ್ಸ್ ಇಂದ ರಕ್ಷಣೆಗೆ, ಪ್ರೊಟೆಕ್ಷನ್ಗೆ, ನಮಗೆ ಅನ್ಯಾಯಗಳಿಂದ ರಕ್ಷಣೆಗೆ ಬೇಕಾಗಿರೋದೆ ಈ ಸಂವಿಧಾನ. ಓಕೆ, ಸೊ ಬೇಸಿಕ್ ಪಾಯಿಂಟ್ ಆಫ್ ಸಂವಿಧಾನ ಅಷ್ಟೇನೆ ನಮ್ಗೆ. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಪ್ರಪಂಚದ ಎಲ್ಲಾ ದೇಶಗಳು, ಇವತ್ತಿನ ದಿನ ಪ್ರಪಂಚದಲ್ಲಿ 206 ದೇಶಗಳಿದೆ ಆಸ್ ಪರ್ ಯುನೈಟೆಡ್ ನೇಷನ್ಸ್. ಸೊ 206 ದೇಶಗಳಲ್ಲಿ 2 ದೇಶ ಬಿಟ್ಟು 204 ದೇಶಗಳಲ್ಲೂ ಸಹ ಇವತ್ತು ಸಂವಿಧಾನ ಇದೆ. ಅವ್ರದೇ ಆದಂತ ಪ್ರತ್ಯೇಕ ಸಂವಿಧಾನ ಇದೆ. ಅಂಡ್ ಎಲ್ಲರೂ ಅವ್ರವ್ರದೇ ಸಂವಿಧಾನನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ದೇಶದಲ್ಲಿ 1941ನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಮಾಡ್ಬೇಕು ಅನ್ನೋ ಆಲೋಚನೆ ಬಂದು, 1947ನೇ ಇಸ್ವಿನಲ್ಲಿ ಸಮಿತಿ ರಚನೆ ಆಗಿ, 1949ನೇ ಇಸ್ವಿಗೆ ಸಂವಿಧಾನ ಸಂಪೂರ್ಣವಾಗಿ ರಚನೆ ಆಗುತ್ತೆ. ಜನವರಿ 26, 1950ನೇ ಇಸ್ವಿ, ಜನವರಿ 26, 1950ನಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ. ಅಂಡ್ ದಟ್ ಡೇ ವಿ ಕಾಲ್ ಇಟ್ ಆಸ್ ಇಂಡಿಯನ್ ರಿಪಬ್ಲಿಕ್ ಡೇ. ಯಾಕೆ ಜನವರಿ 26ನೇ ತಾರೀಕು ನಾವು ಆಚರಿಸ್ತೀವಿ ಅಂದ್ರೆ, ಅದು ಅವತ್ತಿನ ದಿನ ಸಂವಿಧಾನನ ಜಾರಿಗೊಳಿಸಲಾಗತ್ತೆ, ಭಾರತ ದೇಶದ ಪ್ರಜೆಗಳಿಗೆ ಅನುಕೂಲ ಆಗ್ಲಿ ಅನ್ಬಿಟ್ಟು ಜನವರಿ 26, 1950ನೇ ಇಸ್ವಿನಲ್ಲಿ ಸಂವಿಧಾನನ ಜಾರಿ ಮಾಡ್ತಾರೆ. ಓಕೆ, ಸೊ 1941ರಲ್ಲಿ ಹೇಗೆ ರಚನೆ ಆಯ್ತು, ಯಾರ್ಯಾರಿಂದ ರಚನೆ ಆಯ್ತು, ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ದೇಶದ ಸಂವಿಧಾನ ಹೇಗ್ ರಚನೆ ಆಯ್ತು, ಅಥವಾ ಸಮಿತಿ ಹೇಗ್ ರಚನೆ ಆಯ್ತು, ಮತ್ತೆ ಅದಕ್ಕೆ ಮಾನ್ಯತೆ ಸಿಕ್ಕಿದ್ ಯಾವಾಗ, ಸೊ ಈ ವಿಷಯಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್, ಅದ್ರಲ್ಲೇನು ಡೌಟ್ಸ್ ಇರೋದಿಲ್ಲ. ಬಟ್ ಮೇನ್ ಪಾಯಿಂಟ್ ಟು ಬಿ ಫೋಕಸ್ಡ್ ಇಸ್ 1947 ಆಗಸ್ಟ್ 15ನಲ್ಲಿ ನಮ್ಮ ದೇಶ ಸ್ವತಂತ್ರಗೊಂಡ ನಂತರ ಆಗಿನ ಸಂದರ್ಭದ ಪ್ರಧಾನ ಮಂತ್ರಿ ಆಗಿದ್ದಂತ ಜವಾಹರ್ಲಾಲ್ ನೆಹರು ಅವರು ಒಂದು ಸಂವಿಧಾನ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿ, ಅವತ್ತಿನ ದಿನ ನಮ್ಮ ದೇಶದ ಕಾನೂನಿನ ಪ್ರಮುಖರು, ಇನ್ ದ ಸೆನ್ಸ್ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು,
ಜವಾಹರ್ಲಾಲ್ ಹಿಮ್ಸೆಲ್ಫ್, ನೆಹರು ಹಿಮ್ಸೆಲ್ಫ್, ಮತ್ತೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು. ಸೊ ಇವ್ರುಗಳೆಲ್ಲ ತೀರ್ಮಾನ ಮಾಡಿ ಒಂದು ಕರಡು ಸಮಿತಿ ಅಂತಾರೆ, ಅದನ್ನ ವಿ ಕಾಲ್ ಇಟ್ ಆಸ್ ಡ್ರಾಫ್ಟಿಂಗ್ ಕಮಿಟಿ. ಯಾವುದೇ ಒಂದು ಕಾನೂನು ಮಾಡ್ಬೇಕಂದ್ರೂ ಅದಕ್ಕೆ ಡ್ರಾಫ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೇಮಕಗೊಳಿಸಿ ಅವರ ಕೆಳಗಡೆ ಒಂದು 10 ಟೀಮ್ ನ ಕೊಡ್ತಾರೆ. ಓಕೆ, ಸೊ ಒಂದು 10 ಟೀಮ್ ಅಲ್ಲಿ, ಒಂದೊಂದು ಟೀಮ್ ಅಲ್ಲಿ 5-5 ಜನ 10 ಜನ ಇರೋ ಹಾಗೆ 10 ಟೀಮ್ ನ ರೆಡಿ ಮಾಡಿ ಕೊಟ್ಟು ಅವ್ರನ್ನ ಸುಮಾರು 22 ವಿವಿಧ ದೇಶಗಳಿಗೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ನೀವು ಅಲ್ಲಿರುವಂತ ಸಂವಿಧಾನನ ಓದಿ ಅರ್ಥ ಮಾಡ್ಕೊಂಡು ಅಲ್ಲಿಂದ ನಮಗೆ ಪ್ರಯೋಜನ ಆಗುವಂತ ಆಸ್ಪೆಕ್ಟ್ಸ್ ನ ತಗೋಬನ್ನಿ ಅಂತ ಹೇಳಿ ಕರಡು ಸಮಿತಿಗೆ 10 ಟೀಮ್ ನ ಮಾಡಿ ಕಳಿಸ್ಕೊಡ್ತಾರೆ. ಆ 2 ವರ್ಷ ಅವರು ರಿಸರ್ಚ್ ಮಾಡಿ 1949ನೇ ಇಸ್ವಿಗೆ ತಗೊಂಡ್ಬಂದು ನಮ್ಮ ದೇಶಕ್ಕೆ ಅನುಗುಣವಾಗಂಗೆ ರಚನೆ ಮಾಡಿರೋದೇ ಭಾರತ ಸಂವಿಧಾನ. ಸೊ ದಿ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ he was the chairman of the drafting committee at that time. Okay, so drafting committee chairman ಆಗಿ ಆತ ಫೈನಲೈಸ್ ಮಾಡಿರುವಂತ ಸಂವಿಧಾನನೇ ಇವತ್ತಿನ ದಿವಸ ನಾವು ಅನುಷ್ಠಾನಗೊಳಿಸಿ ನಡೆಸ್ಕೊಂಡು ಬರ್ತಾ ಇರೋದು, ಪಾಲನೆ ಮಾಡ್ತಾ ಇರುವಂತ ವಿಚಾರ. ಓಕೆ, ಸೊ ಆ ರೀತಿ ಬಂದು ನವೆಂಬರ್ 26ನೇ ತಾರೀಕು 1949ನೇ ಇಸ್ವಿನಲ್ಲಿ ಸಂವಿಧಾನ ಸಂಪೂರ್ಣವಾಗಿ ರೆಡಿಯಾಗಿತ್ತು. ಅಪ್ಪರ್ ಹೌಸ್ ಏನ್ ಹೇಳ್ತೀವಿ ನಾವು, ಸದನದಲ್ಲಿ ಮೇಲ್ಮನೆ ಇರುತ್ತಲ್ಲ, ಮೇಲ್ಮನೆ ಪರ್ಮಿಷನ್ಗಾಗಿ 1 ತಿಂಗಳು ಡಿಲೇ ಆಗಿರೋ ಕಾರಣ ಜನವರಿ 26ನೇ ತಾರೀಕು 1950ನೇ ಇಸ್ವಿನಲ್ಲಿ ಸಂವಿಧಾನ ಜಾರಿಗೊಂಡು. ಓಕೆ, ಸೊ ನೋಟ್ ಮಾಡಿ ಇಟ್ಕೊಂಡಿರಿ. ಯು ಮೇ ಹ್ಯಾವ್ ಎನಿ ಡೌಟ್ಸ್ ಅಂಡ್ ಯು ಕ್ಯಾನ್ ಆಸ್ಕ್ ಇನ್ ಲೇಟರ್. ಓಕೆ, ಲಾಸ್ಟ್ ಅಲ್ಲಿ ಕೇಳೋರಂತ, ಸರಿನಾ? ಸೊ ಇದಾದ ನಂತರ ಸಂವಿಧಾನ ರಚನೆ ಆದಂತ ಮೂಲ ಇದು. ಸೊ ಇದಾದಿ 1950ನೇ ಇಸ್ವಿಯಿಂದ 2020ನೇ ಇಸ್ವಿವರೆಗೂ ಸುಮಾರು 130 ತಿದ್ದುಪಡಿಗಳು ಮಾಡ್ಕೊಂಡಿದೀವಿ ನಾವು. ತಿದ್ದುಪಡಿಗಳ ಅವಶ್ಯಕತೆ ಇದೆ, ಯಾಕೆಂದ್ರೆ ದಿನಕ್ಕೆ ಜನಗಳ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ ಅಂಡ್ ಬದಲಾದಂತ ಜೀವನ ಶೈಲಿಗೆ ಅನುಗುಣವಾಗಿ ಕಾನೂನು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ತಿದ್ದುಪಡಿಗಳು ಅವಶ್ಯಕತೆ ಇದೆ, ಮಾಡ್ತಾ ಇದ್ದಾರೆ. ಇವತ್ತು ನಡೀತಾ ಇದೆ. ಇವತ್ತಿಗೂ ಸಹ ಸೆಂಟ್ರಲ್ ಮುಂದೆ ಒಂದು 30 ಬಿಲ್ಲು ಇನ್ನು ಪೆಂಡಿಂಗ್ ಇದೆ ಸಂವಿಧಾನ ತಿದ್ದುಪಡಿಗೆ. ಕಾರ್ಯವೈಖರಿಗಳು ನಡೀತಾ ಇರುತ್ತೆ, ಬೇರೆ ವಿಚಾರ. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಸಂವಿಧಾನದ ಪ್ರಕಾರನೇ ನಮ್ ದೇಶ ನಡೀತಾ ಇದೆಯಾ, ಅಥವಾ ಸಂವಿಧಾನದಲ್ಲಿ ಏನೇನ್ ಹೇಳಿದ್ದಾರೆ, ಸಂವಿಧಾನದಲ್ಲಿ ಇರುವಂತ ಎಲ್ಲಾ ಅಂಶಗಳು ಇಂಪ್ಲಿಮೆಂಟೇಶನ್ ಆಗಿದೆಯಾ, ಜಾರಿಗೊಂಡಿದ್ಯಾ? ಮತ್ತೆ ಸಂವಿಧಾನದಲ್ಲಿ ಇರುವಂತ ಏನೇನು ಹೈಲೈಟ್ಸ್ ಇದಾವೆ, ಬಡವ್ರ ಬಗ್ರಿಗಾಗ್ಲಿ, ಹೆಣ್ಮಕ್ಳಿಗಾಗ್ಲಿ, ಉದ್ಯೋಗಾವಕಾಶಗಳಿಗಾಗ್ಲಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮೆನ್ಗಳಿಗಾಗ್ಲಿ, ಪೊಲಿಟಿಷಿಯನ್ಸ್ಗಾಗ್ಲಿ, ಪಬ್ಲಿಕ್ ಸರ್ವೆಂಟ್ಸ್ಗಾಗ್ಲಿ, ಅದೆಲ್ಲ ಸಂವಿಧಾನದಲ್ಲಿ ಹೇಗಿದೆ, ಯಥಾಸ್ಥಿತಿಯಾಗಿ ಜಾರಿಯಾಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಮೊದಲನೇ ಪ್ರಶ್ನೆ ಆಗುತ್ತೆ. ಅಂಡ್ ಎರಡನೇ ವಿಚಾರ ಬಂದು, ರಿಪಬ್ಲಿಕ್ ಡೇ ಇದ್ದು ಸಹ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾಗಿದ್ರು ಸಹ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನ ಅಂತ ಯಾಕೆ ಆಚರಿಸ್ತೀವಿ? ಈ ಪ್ರಶ್ನೆಗಳು ನಮ್ಮನ್ನ ಬೇಸಿಕ್ ಆಗಿ ಕಾಣುವಂತ ಪ್ರಶ್ನೆಗಳು. ನಮ್ಗೆ ಏನಕ್ಕೆ ನಾವು ಸಂವಿಧಾನ ದಿನ ಅಂದ್ಬಿಟ್ಟು ನವೆಂಬರ್ 26ನೇ ತಾರೀಕು ಆಚರಿಸ್ತೀವಿ ಅನ್ನೋದು ಒಂದು ಪ್ರಶ್ನೆ. ಆಸ್ ಅರ್ಲಿಯರ್ ಐ ಸೆಡ್, ಜನವರಿ 26ನೇ ತಾರೀಕು ಅನುಷ್ಠಾನಗೊಂಡಿದ್ದು, ಆದ್ರೆ ಸಂವಿಧಾನ ಸಂಪೂರ್ಣವಾಗಿ ರೆಡಿ ಆಗಿದ್ದು ನವೆಂಬರ್ 26ನೇ ತಾರೀಕೆ. ಆದ್ರಿಂದ ನವೆಂಬರ್ 26ನ ನಾವು ಸಂವಿಧಾನ ದಿನ ಮತ್ತೆ ವಕೀಲರ ದಿನ ಅಂತಾನೂ ಸಹ ಆಚರಿಸ್ಕೊಳ್ತೀವಿ. ವಿ ಕಾಲ್ ಇಟ್ ಆಸ್ ಅಡ್ವೊಕೇಟ್ಸ್ ಡೇ ಅಂಡ್ ಕಾನ್ಸ್ಟಿಟ್ಯೂಷನ್ ಡೇ. ಹಾಗಾಗಿ ಎಸ್, ಓಕೆ. ಸೊ ಸಂವಿಧಾನ ಬಂದ ನಂತರ ಭಾರತದ ಜನಗಳ ಜೀವನ ಸಂವಿಧಾನ ಬಂದ ನಂತರ ಯಾವ ರೀತಿ ಜನಶೈಲಿಗಳು ಬದಲಾವಣೆ ಆಗಿದೆ, ಅಥವಾ ಸಂವಿಧಾನದಲ್ಲಿ ಏನೇನಿದೆ ಬೇಸಿಕ್ ಆಗಿ, ಯಾಕೆ ನಾವು ಸಂವಿಧಾನನ ಗೌರವಿಸ್ಬೇಕು ಅನ್ನೋದಕ್ಕೆ
ನಾನ್ ನಿಮ್ಗೆ ಒಂದೆರಡು ಪಾಯಿಂಟ್ ಹೇಳ್ತೀನಿ. ಸೊ ಮೊದಲನೇದಾಗಿ ಸಂವಿಧಾನದಲ್ಲಿ ಏನ್ ಬರುತ್ತೆ, ನಮ್ಮ ಭಾರತದ ಸಂವಿಧಾನದಲ್ಲಿ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ. ಸೊ ಪ್ರಿಯಾಂಬಲ್ ಅಲ್ಲಿ ಏನ್ ಹೇಳ್ತಾರೆ, ಪ್ರಿಯಾಂಬಲ್ ಎಲ್ಲರಿಗೂ ಕೇಳಿರ್ತೀರಿ ಅಲ್ವಾ? ಸೊ ಪ್ರಿಯಾಂಬಲ್ ಅಲ್ಲಿ ಏನ್ ಹೇಳ್ತಾರೆ ಎಕ್ಸಾಕ್ಟ್ ಆಗಿ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಜನಗಳು ಪೂರ್ತಿ ಸಂಪೂರ್ಣ, ಯಾವುದೇ ತಾರತಮ್ಯ ಇಲ್ಲ ಮೊದಲನೇ ವರ್ಡ್ ಅಲ್ಲೇ. ಗೊತ್ತಾಯ್ತಾ? ಯಾರ ನೋಡಿದ್ರೆ ತಾವು ಸಂವಿಧಾನದ ಪೀಠಿಕೆನ, ಪ್ರಿಯಾಂಬಲ್ ನ, ತಮಗೆ ಗೊತ್ತಿರುತ್ತೆ. ಸೊ ಮೊದಲನೇ ಅಕ್ಷರನೇ ಏನಿದೆ ಅದು ಭಾರತದ ಈ ಆಲೋಚನೆನೇ ಬದಲಾಯಿಸ್ಬಿಡ್ತು ಆ ದಿನಗಳಲ್ಲಿ ಭಾರತದಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು. ಅನ್ಟಚಬಿಲಿಟಿ ಅನ್ಬೋದು, ಏನಂತೀವಿ, ಅಸ್ಪೃಶ್ಯತೆ, ಆಮೇಲೆ ಜಾತಿ ಆಧಾರದ ಮೇಲೆ ತಾರತಮ್ಯಗಳು, ಬಣ್ಣದ ಆಧಾರದ ಮೇಲೆ ತಾರತಮ್ಯಗಳು, ವೃತ್ತಿಯ ಆಧಾರದ ಮೇಲೆ ತಾರತಮ್ಯಗಳು. ಈ ರೀತಿ ಬಹಳಷ್ಟು ಏನು ಒಂದು ಇಲ್ಲಿಗಲ್ ಪ್ರಾಕ್ಟೀಸಸ್ ಇತ್ತು ಅವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ. ಅದನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ಮೊದಲನೇ ಪದನೇ ನಮ್ಮ ಪ್ರಿಯಾಂಬಲ್ ಅಲ್ಲಿ ಏನಿಟ್ಟಿದ್ದಾರೆ ಅಂದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವೆಲ್ಲ ಭಾರತೀಯ ಜನಗಳು ಅಂತ. ಹ್ಯಾವಿಂಗ್ ಸೋಲಮನ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಬ್ರಾಕೆಟಲ್ಲಿ ಚೆನ್ನಾಗಿ ಹೇಳ್ತಾರೆ ನೋಡಿ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಒಂದೊಂದಕ್ಕೂ 1000 ಕೋಟಿ ಅರ್ಥಗಳು. ಸಾವರಿನ್ ಯಾವ ರೀತಿ, ಸೋಷಿಯಲಿಸ್ಟ್ ಯಾವ ರೀತಿ, ಸೆಕ್ಯುಲರ್ ಯಾವ ರೀತಿ, ಡೆಮೋಕ್ರೆಟಿಕ್ ಯಾವ ರೀತಿ, ರಿಪಬ್ಲಿಕ್ ಯಾವ ರೀತಿ, ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಅಂಡ್ ಟು ಸೆಕ್ಯೂರ್ ಆಲ್ ಇಟ್ ಸಿಟಿಸನ್ಸ್, ಯಾವ್ಯಾವ್ದ್ರಲ್ಲಿ, ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಅಂದ್ರೆ ಸಾಮಾಜಿಕವಾಗಿ, ಆಮೇಲೆ ರಾಜಕೀಯವಾಗಿ, ಆಮೇಲೆ ಹಣಕಾಸುವಾಗಿ, ಎಲ್ಲದರಲ್ಲೂ ಸಹ ನ್ಯಾಯ ಸಂಧಿ, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಅಂದ್ರೆ ನಿಮ್ಮ ಹಕ್ಕುಗಳು ಯಾವುದೇ ಇರ್ಲಿ, ಲೈಕ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗ್ಬೋದು, ವಾಕ್ ಸ್ವಾತಂತ್ರ್ಯ ಅಂತಾರೆ ಕನ್ನಡದಲ್ಲಿ, ಅಂಡ್ ನಂಬಿಕೆಗಳು. ಈಗ ನಾನೊಬ್ಬ ಹಿಂದೂ, ನಾನು ಏನಂತೀರಾ, ನಾನು ಐಡಲ್ ವರ್ಷಿಪ್ ಬಿಲೀವ್ ಮಾಡ್ತೀನಿ. ಬಟ್ ನಾನೊಬ್ಬ ಮುಸ್ಲಿಮು, ನಾನು ಮೂರ್ತಿ ಪೂಜೆಯನ್ನ, ವಿಗ್ರಹ ಪೂಜೆಯನ್ನ ನಾನು ವಿರೋಧಿಸ್ತೀನಿ. ನಾನೊಬ್ಬ ಕ್ರಿಶ್ಚಿಯನ್, ಸೊ ಇದು ಯಾವುದೇ ತಾರತಮ್ಯ ಇಲ್ದಿರಾ ನಿಮಗೆ ಸಂವಿಧಾನ ಇರುವಂತದ್ದು ಏನು, ನಿಮ್ಮ ನಂಬಿಕೆ ಏನಿದೆ ಅದಕ್ಕೆ ಲಿಬರ್ಟಿ, ಸ್ವೇಚ್ಛೆ ಕೊಟ್ಟಿದ್ದಾರೆ ನಿಮ್ಮ ನಂಬಿಕೆಗೆ. ಅಂಡ್ ವರ್ಷಿಪ್ ಅದಕ್ಕೆ ಬರುತ್ತೆ. ಅಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್, ನಿಮ್ಮ ನಂಬಿಕೆನ, ನಿಮ್ಮ ಆಚರಣೆನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೂ ಸಹ ಸಂವಿಧಾನದಲ್ಲಿ ಮೊದಲನೇದಾಗೇನೆ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಪ್ರಿಯಾಂಬಲ್ಲೇ ಮೊದಲನೇದಾಗೆ ಹೇಳ್ಕೊಂಡ ಹೋಗುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯಾದ ತಾರತಮ್ಯಗಳು ಇಲ್ಲ, ಮಾಡೋ ಹಾಗಿಲ್ಲ. ಪೀಠಿಕೆನೆ ಮೊದಲನೇದಾಗೆ ನಿಮ್ಮಲ್ಲಿ ಎಲ್ಲಾನು ತೊಲಗಿಸ್ಬಿಡತ್ತೆ. ಸೊ ಅದಾದ ನಂತರ ನಿಮ್ಗೆ ಬರ್ತಾ ಹೋಗುತ್ತೆ, ವಿ ಹ್ಯಾವ್ 394 ಆರ್ಟಿಕಲ್ಸ್. ಒಟ್ಟು ಅನುಚ್ಛೇದಗಳು 395 ಇತ್ತು, ಒಂದು ತೆಗೆದಾಕಿದ್ದಾರೆ. ಸೊ 394 ಲಾಸ್ಟ್ ಇವಾಗಿರೋದು ಸಂವಿಧಾನದಲ್ಲಿ. ಇದ್ರೆ ನಮ್ಗೆ ಪಾರ್ಟ್ 3 ಅಂತ ಇದೆ ಸಂವಿಧಾನದಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. 3ನೇ ಪಾರ್ಟ್ ಏನಿದೆ ಅದು ನಮ್ಗೆ ಫಂಡಮೆಂಟಲ್ ರೈಟ್ಸ್ ನ ತಿಳಿಸ್ಕೊಡುತ್ತೆ. ಅಂದ್ರೆ ಮೂಲಭೂತ ಹಕ್ಕುಗಳು ಮನುಷ್ಯನ ಜೀವನ ಶೈಲಿಗೆ, ಮನುಷ್ಯನ ದಿನನಿತ್ಯ ಜೀವನಕ್ಕೆ ಅಥವಾ ಮನುಷ್ಯನ ಬಾಳ್ವೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಆಸ್ಪೆಕ್ಟ್ಸ್. ಇದ್ರಲ್ಲೇ ನಿಮ್ಗೆ ಸಂವಿಧಾನ ತಾಕತ್ ಕೊಟ್ಟಿರೋದು ಮನುಷ್ಯನಿಗೆ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೀವೇನೇ ಮಾಡ್ತಾ ಇದ್ದೀರಾ ಇವತ್ತಿನ ದಿವಸ, ನೀವೊಂದು ಪ್ರೊಟೆಸ್ಟ್ ಮಾಡ್ತೀರಾ, ಒಬ್ರು ವಿರುದ್ಧ ಧ್ವನಿ ಎತ್ತೀರಾ, ಒಂದು ತಪ್ಪು ಕೆಲಸದ ವಿರುದ್ಧ ಮಾತಾಡ್ತೀರಾ, ಅಥವಾ ನಿಮ್ಮ ಮೂಗಿನ ನೇರಕ್ಕೆ ನೀವು ಜೀವನ ಮಾಡ್ತಾ ಇದ್ದೀರಾ ಅಂದ್ರೆ ಇವಕ್ಕೆಲ್ಲದಕ್ಕೂ ನಿಮ್ಗೆ ಬೆನ್ನೆಲುಬು ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಇರೋದ್ರಿಂದಾನೇ ನಾವ್ ಇವತ್ತಿನ ದಿವಸ ತಲೆ ಎತ್ಕೊಂಡು ಜೀವನ ಮಾಡ್ತಾ ಇದೀವಿ ಅಂತ ನಾವೆಲ್ಲರೂ ತಿಳ್ಕೊಬೇಕು. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬಹಳಷ್ಟು ಬರುತ್ತೆ. ಬಟ್ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂದ್ರೆ ನಾವೆಲ್ಲರೂ ತಿಳ್ಕೊಬೇಕಾಗಿರುವಂತದ್ದು ಈಕ್ವಾಲಿಟಿ ಬಿಫೋರ್ ಲಾ. ಅಂದ್ರೆ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನ್ರೆ. ನಮ್ಮನ್ನ ಬಿಟ್ಟು, ಕಾನೂನು ಬಿಟ್ಟು ಯಾರೂ ದೊಡ್ಡವರಿಲ್ಲ. ಇಟ್ ಮೇ ಬಿ ಎ ಪ್ರೈಮ್ ಮಿನಿಸ್ಟರ್, ಗವರ್ನರ್, ಅಥವಾ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಲಿ, ವಿಜಯ್ ಮಲ್ಯ ಆಗ್ಲಿ,
ಇವ್ರು ಅಂಬಾನಿ ಆಗ್ಲಿ, ಹೂವೆವರ್ ಇಟ್ ಮೇ ಬಿ, ಕಾನೂನಿನ ಮುಂದೆ ಎಲ್ರೂ ಸಮಾನ್ರೆ. ಅವರು ಸಮಾನ್ರೆ, ಒಬ್ರು ಹೈಸ್ಕೂಲ್ ಟೀಚರು ಸಮಾನ್ರೆ, ಒಬ್ಬ ಲಾಯರು ಸಮಾನ್ರೆ, ಒಬ್ಬ ಡಾಕ್ಟರ್ ಸಮಾನ್ರೆ. ಎವ್ರಿಬಡಿ ಸಿಟಿಸನ್ ಆಫ್ ದಿಸ್ ನೇಷನ್ ಹ್ಯಾಸ್ ಟು ರೆಸ್ಪೆಕ್ಟ್ ದಿ ಲಾ. ಅಷ್ಟೇ ಇರೋದು, ಸರಿನಾ? ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲ. ಅದನ್ನ ಸಂವಿಧಾನ ಹೇಳ್ಕೊಡುತ್ತೆ. ಮತ್ತೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುವಂತ ಮೇಜರ್ ಆಸ್ಪೆಕ್ಟ್ಸ್ ಅದೇನೆ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬಹಳಷ್ಟು ಇದೆ. ನಿಮ್ಗೆ ಉದ್ಯೋಗಾವಕಾಶ ಆಗ್ಲಿ, ಆಮೇಲೆ ಈಗಿನ ಸಮಾಜ, ನೀವು ಸ್ವತಂತ್ರ ಬಂದಂತ ಸಮಾಜನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗಿನ ಸ್ಥಿತಿನೇ ಬಹಳ ವರ್ಸ್ಟ್ ಇತ್ತು. ಅವತ್ತಿನ ಕಾಲ ಸೂಪರ್ಸ್ಟಿಷನ್ಸ್ ಜಾಸ್ತಿ ಇತ್ತು, ಮೂಢನಂಬಿಕೆಗಳು ಅವತ್ತಿನ ದಿವಸ ಜನಗಳ ಮಧ್ಯ. ಅಂಡ್ ಸತಿ ಪದ್ಧತಿ ಆಗ್ಲಿ, ವರದಕ್ಷಿಣೆ ಕಿರುಕುಳ ಆಗ್ಲಿ, ಆಮೇಲೆ ಹೆಣ್ಮಕ್ಳನ್ನ ಶಿಶುನಲ್ಲೇ ಸಾಯಿಸ್ಬಿಡೋದಾಗ್ಲಿ, ಭ್ರೂಣ ಹತ್ಯೆಗಳಾಗ್ಲಿ, ಈ ರೀತಿ ಹಲವಾರು ಅಮಾನವೀಯದಂತ ಪ್ರಾಕ್ಟೀಸಸ್ ನಮ್ಮ ಮಧ್ಯೆ ಇತ್ತು. ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ನಮ್ಗೆ ಕಂಪ್ಯಾರಿಸನ್ ಮಾಡಕ್ ಆಗೋದಿಲ್ಲ. ಯಾಕೆ ಇವತ್ತಿನ ದಿವಸ ಅಷ್ಟೊಂದು ಎಲ್ಲೋ ಒಂದೊಂದು ಕಡೆ ಬಿಟ್ರೆ ಅಷ್ಟೊಂದು ಪ್ರಾಕ್ಟೀಸ್, ರೆಗ್ಯುಲರ್ ಪ್ರಾಕ್ಟೀಸ್ ಇಲ್ಲ ಇವತ್ತಿನ ದೇಶದಲ್ಲಿ. ಅದಕ್ಕೆ ಕಾರಣನೇ ಈ ಸಂವಿಧಾನ, ಅದರ ಲಾಸ್ ಅಷ್ಟೇ. ಸೊ ಈ ಸಂವಿಧಾನ ಬಂದಿರೋದ್ರಿಂದ ಆರ್ಟಿಕಲ್ ಪಾರ್ಟ್ 3 ಆಫ್ ದಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಏನಿದೆ, ಅದರಿಂದಾನೇ ಇವೆಲ್ಲ ಎರಾಡಿಕೇಟ್ ಆಗಿರೋದು. ಅಂಡ್ ಇದರಿಂದಾನೇ ಪ್ರಜೆಗಳಿಗೆ ಆರಾಮಾಗಿ ಬದುಕೋದಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಸೊ ಒಂದು ನೆಕ್ಸ್ಟ್ ಪಾಯಿಂಟ್ ನಾವು ಗಮನಿಸ್ಬೇಕಾಗಿರೋದು ಪಾರ್ಟ್ 4A. ಇದ್ರಲ್ಲಿ ನಮ್ಗೆ ಆರ್ಟಿಕಲ್ 51A ಇಂದ ಬರುತ್ತೆ. ಸೊ ಆರ್ಟಿಕಲ್ 51A ಏನ್ ಹೇಳುತ್ತೆ ಅಂದ್ರೆ, ನಮ್ಗೆ ಒಂದೇ ಆರ್ಟಿಕಲ್, ಅದು ಫಂಡಮೆಂಟಲ್ ಡ್ಯೂಟೀಸ್. ಅಂದ್ರೆ ನಿಮ್ಗೆ ಯಾವ ರೀತಿ ನಮ್ಗೆ ಸಂವಿಧಾನ ನಮಗೆ ಶಕ್ತಿಗಳನ್ನ ಕೊಡುತ್ತೆ, ಅಥವಾ ನಮ್ಗೆ ಹಕ್ಕು ಕೊಡುತ್ತೆ, ನಮ್ಗೆ ಸ್ಥಾನಮಾನ ಕೊಡುತ್ತೆ, ಸಮಾನತೆ ಕೊಡುತ್ತೆ. ಅದೇ ರೀತಿ ನಾವು ಈ ದೇಶದ ನಾಗರಿಕರಾಗಿ, ಪ್ರಜೆಗಳಾಗಿ ಹೇಗೆ ನಮ್ಮ ಕರ್ತವ್ಯನ ನಿರ್ವಹಿಸ್ಬೇಕು ಅನ್ನೋದು. ಅಂದ್ರೆ ಮಕ್ಕಳ, ಫಾರ್ ಎಕ್ಸಾಂಪಲ್, ನಾವ್ ಎಲ್ಲಾರ ಇರ್ಲಿ, ಎಲ್ಲಾರ ಹೋಗ್ತಾ ಇರ್ಲಿ, ನಮ್ಮ ದೇಶದ ರಾಷ್ಟ್ರಗೀತೆ ನಮಗೆ ಕೇಳಿಸ್ತಂತ ಸಂದರ್ಭದಲ್ಲಿ ನಾವು ನಿಂತ್ಕೋತೀವಿ, ಹೌದಾ? ಸೊ ನಾವ್ ಯಾಕೆ ನಿಂತ್ಕೋತೀವಿ ಅಂದ್ರೆ, ಅದು ನಮ್ಮ ದೇಶಕ್ಕೆ ನಾವು ಕೊಡ್ತಾ ಇರುವಂತ ಗೌರವ, ನಮ್ಮ ದೇಶದ ಬಾವುಟಕ್ಕೆ, ನಮ್ಮ ದೇಶದ ರಾಷ್ಟ್ರಗೀತೆಗೆ ನಾವು ಕೊಡ್ತಾ ಇರುವಂತ ಗೌರವನೇ ನಾವು ನಿಂತು ತೋರ್ಸೋವಂಥದ್ದು, ಅಥವಾ ನಾವು ಸಲ್ಯೂಟ್ ಮಾಡುವಂತದ್ದು. ಅದು ನಮ್ಮ ಕರ್ತವ್ಯ, ನಾವು ಮಾಡ್ಲೇಬೇಕು ಅದನ್ನ. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಗೀತೆಗೆ ನಾವು ಸಲ್ಯೂಟ್ ಮಾಡ್ಬೇಕು, ಗೌರವ ಕೊಡ್ಬೇಕು. ಇದು ನಮ್ಮ ಬೇಸಿಕ್. ಸೊ ಇದೇ ರೀತಿ ಇನ್ನೊಬ್ಬ ಪ್ರಜೆಗೆ ಹಾನಿ ಮಾಡ್ದಿರಾ ಬದುಕೊಂತ, ಈಗ ನಿಮ್ ಸಹಪಾಠಿಗಳು ಇರ್ತಾರೆ ಕ್ಲಾಸ್ ನಲ್ಲಿ, ಅವ್ರಿಗೆ ಏನು ಲೈಕ್ ಸುಮ್ನೆ ತೊಂದರೆ ಕೊಡೋದಾಗ್ಲಿ, ಅಥವಾ ಅವ್ರ ಜಾಮೆಟ್ರಿಯಿಂದ ಕದಿಯೋದಾಗ್ಲಿ, ಈ ರೀತಿ ಮಾಡ್ದಿರಾ ನಾವು ನಮ್ಮ ಇದ್ರಲ್ಲೇ ಬದ್ಕೊಂಡು ಹೋಗುವಂತದ್ದು. ಮಕ್ಳಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ, ಬೇರೆಯವ್ರನ್ನ ನಾವು ಕೆಣಕ್ದಿರಾ ನಮ್ ಪಾಡಿಗೆ ನಾವು ಇರೋದೇ ದೊಡ್ಡ ಕರ್ತವ್ಯ ಇವತ್ತಿನ ದಿವಸದಲ್ಲಿ. ಸೊ ನಾವ್ ಯಾವಾಗ ಬೇರೆಯವ್ರನ್ನ ಕೆಣಕ್ತಿವಿ, ಅಲ್ಲೇ ಶುರು ಆಗೋದೆಲ್ಲ. ಸೊ ನಮ್ ಪಾಡಿಗೆ ನಾವ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಓಕೆ, ಸೊ ಫಂಡಮೆಂಟಲ್ ಡ್ಯೂಟೀಸ್ ನಲ್ಲಿ ನಮ್ಗೆ ಏನೇನ್ ಬರುತ್ತೆ ಮೇಜರ್ ಆಗಿ ಅಂದ್ರೆ ಅಷ್ಟೇ. ಜಾಸ್ತಿ ಕಾನೂನಾತ್ಮಕವಾಗಿ ಹೋಗೋದ್ ಬೇಡ ಯಾರು. ನಮ್ಗೆ ಏನಂದ್ರೆ ನಮ್ ಕರ್ತವ್ಯಗಳೇನು, ಸೆನ್ಸ್ ಇಟ್ಕೊಂಡಿರುವಂತ ಪ್ರಜೆಯಾಗಿ ನಾವು ಏನೇನು ಸಮಾಜದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊ ಹೋಗುವಂತದ್ದು ನಾವು ಈ ದೇಶಕ್ಕೆ ಮಾಡ್ತಾ ಇರುವಂತ ದೊಡ್ಡ ಕರ್ತವ್ಯ. ಬೇರೆ ಏನು ಬೇಡ. ನೀವು ಹೋಗಿ ಬಾರ್ಡರ್ ನಿಂತ್ಕೊಂಡು ಗನ್ ಹಿಡ್ಕೊಂಡು ಏನು ಮಾಡೋಂಥದ್ದು ಬೇಡ. ಒಂದ್ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು, ಆಮೇಲಿಂದ ಹೆಲ್ಮೆಟ್ ಹಾಕ್ದಿರ ಹೋಗೋದು, ಸೀಟ್ ಬೆಲ್ಟ್ ಹಾಕ್ದಿರ ಹೋಗೋದು, ಅಂಡ್ ಒನ್ ವೇ ನಲ್ಲಿ ಹೋಗೋದು, ಟ್ರಾಫಿಕ್ ರೆಗ್ಯುಲೇಷನ್ಸ್ ಆಗ್ಲಿ, ಆಮೇಲಿಂದ ಫುಟ್ಪಾತ್ ಮೇಲೆ ಹತ್ಸ್ಕೊಂಡು ಹೋಗುವಂತದ್ದು, ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡೋದು, ನಮ್ ಕೆಲ್ಸ ಬೇಗ ಆಗ್ಲಿ ಅನ್ಬಿಟ್ಟು, ಆಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಅಂತ ಲಂಚ ಕೊಡೋದು, ಇವೆಲ್ಲ ನಾವು ಮಾಡ್ತಾ ಇರುವಂತ ತಪ್ಪು ಕೆಲ್ಸಗಳು. ಸೊ ಇವು ನಾವು ಮಾಡಬಾರ್ದು. ಅದಕ್ಕೆ ಅಂತಾನೆ ಬೇರೆ ಬೇರೆ ಇದಾವೆ. ನಾವು ಅದನ್ನ ತಿಳ್ಕೊಬೇಕು, ಅವ್ರಿಗೆ ಇಂಟಿಮೇಟ್ ಮಾಡ್ಬೇಕು, ನಮ್ ದೇಶದಲ್ಲಿ ನ್ಯಾಯ ಇದೆ, ನಾವು ಅದಕ್ಕೆ ಪ್ರಯತ್ನ ಪಡಲ್ಲ ಅಷ್ಟೇ. ಸೊ ನಾವು ಅದಕ್ಕೆ ಪ್ರಯತ್ನ ನ್ಯಾಯ ಪಡ್ಕೋಬೇಕು, ಕೇಳಿನೇ ಪಡ್ಕೋಬೇಕು. ಹಸ್ತಿದೆ ಅಂತ ಮಗು ಹಸ್ತಿದೆ ಅಂತ ಅವ್ರ ತಾಯಿಗೂ ಸಹ ಗೊತ್ತಾಗೋದಿಲ್ಲ ಅಂತೆ. ಮಗು ಹತ್ರೇನೆ ತಾಯಿ ಊಟ ಕೊಡೋದು. ಆ ರೀತಿ ನಾವು ಸಹ ನಮ್ಮ ಹಕ್ಕನ್ನ, ನಮ್ಮ ಆಗ್ತಾ ಇರೋ ಅನ್ಯಾಯನ ಕೇಳಿ ಸರಿಪಡಿಸ್ಕೋಬೇಕು, ನ್ಯಾಯ ಪಡ್ಕೋಬೇಕು.
ಸೊ ಮೇಜರ್ ಆಫ್ ದಿ ಪೋರ್ಷನ್ಸ್ ಅಂದ್ರೆ ನಿಮ್ಗೆ ಸಂವಿಧಾನದಲ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಇಷ್ಟು ಬಿಟ್ಟು ಬೇರೆ ಏನು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಇದ್ರಲ್ಲಿ ಬಹಳಷ್ಟು ಇದೆ. ವಿಲ್ ಗೆಟ್ ಪ್ರತಿಯೊಬ್ರು ಬಗ್ಗೆನೂ ಡೀಟೇಲ್ಡ್ ಆಸ್ಪೆಕ್ಟ್ ಆಗಿ ಹೋಗ್ತಾರೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಮೇಜರ್ ನಮ್ಗೆ ಪೊಲಿಟಿಷಿಯನ್ಸ್ ಬಗ್ಗೆ ಹೇಳ್ತಾರೆ. ಅವರು ಯಾವ ರೀತಿ ರಚನೆ ಆಗ್ಬೇಕು ಸರ್ಕಾರ, ನಮ್ದು ಯಾವ ರೀತಿ ಸರ್ಕಾರದಲ್ಲಿ ನಮ್ಗೆ ಏನೇನ್ ಬರುತ್ತೆ. ಮಕ್ಳೇ, ನಿಮ್ಗೆ ಮೇನ್ ಆಗಿ ತಿಳ್ಕೊಬೇಕಾಗಿರುವಂತದ್ದು ಒಂದ್ ಅಂಶ, ನಮ್ಮ ಸರ್ಕಾರದಲ್ಲಿ 3 ಅಂಗಗಳು ಬರುತ್ತೆ. 3 ಅಂಗಗಳಲ್ಲಿ ಮೊದಲನೇದು ಬಂದು ಶಾಸಕಾಂಗ ಅಂತಾರೆ, ಇಲ್ಲಿ ಲೆಜಿಸ್ಲೇಟಿವ್ ಬಾಡಿ. ಶಾಸಕಾಂಗ, ಕಾರ್ಯಾಂಗ ನೆಕ್ಸ್ಟ್ ದಿ ಎಕ್ಸಿಕ್ಯೂಷನ್ ಬಾಡಿ, ಅಂಡ್ 3ನೇದು ಬಂದು ನ್ಯಾಯಾಂಗ, ದಿ ಜುಡಿಷಿಯಲ್ ಬಾಡಿ. ಸೊ ಈ 3 ಕಂಪೋಸಿಷನ್ ಆಗಿ ಸರ್ಕಾರ ರಚನೆ ಆಗತ್ತೆ. ಸೊ ಈ 3ನ ಕರ್ತವ್ಯ ಏನು ಅಂತಂದ್ರೆ, ಶಾಸಕಾಂಗದಲ್ಲಿ ಏನಾಗತ್ತೆ, ಶಾಸಕಾಂಗದಲ್ಲಿ ಕಾನೂನು ರಚನೆ ಆಗತ್ತೆ. ಸೊ ಶಾಸಕಾಂಗದಲ್ಲಿ ಕಾನೂನು ರಚನೆ ಆಗೋದು ಕಾರ್ಯಾಂಗಕ್ಕೆ ಬರುತ್ತೆ, ಅಂದ್ರೆ ಇಂಪ್ಲಿಮೆಂಟೇಶನ್. ಅವರು ಅದನ್ನ ಜಾರಿಗೊಳಿಸ್ತಾರೆ, ಸಮಾಜದಲ್ಲಿ ಅದನ್ನ ಜಾರಿಗೊಳಿಸಿ ಅದು ಎಲ್ಲರಿಗೂ ತಲುಪೋ ರೀತಿ ನೋಡ್ಕೊಳ್ತಾರೆ. ಅದು ಯಾವಾಗ ಚ್ಯುತಿ ಆಗತ್ತೆ ಅಥವಾ ಅದಕ್ಕೆ ಯಾವಾಗ ತೊಂದರೆ ಆಗುತ್ತೆ ಅದನ್ನ ನೋಡುವಂತ ಕರ್ತವ್ಯ ನಿರ್ವಹಿಸುವಂತ ವಿಂಗು ನ್ಯಾಯಾಂಗ. ಸೊ ಈ 3 ವಿಂಗ್ ಇಂದ ವಿ ಕಾಲ್ ಇಟ್ ಆಸ್ ಗವರ್ನಮೆಂಟ್. ಸರ್ಕಾರ ಅಂದ್ರೆ ಈ 3 ಅಂಶ ಇರ್ಲೇಬೇಕು. ಅಂಡ್ ನಮ್ಮ ದೇಶದಲ್ಲಿ ವಿ ಫಾಲೋ ಬೈಲ್ಯಾಟ್ರಲ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ಸ್. ಅಂದ್ರೆ ಎರಡು ಮನೆ ಇರುವಂತ, ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ಅಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು. ಮೇಲ್ಮನೆ ಲೋಯರ್ ಹೌಸ್ಗೆ ಐ ಥಿಂಕ್ ಒಟ್ಟಿನಲ್ಲಿ ಸೆಂಟ್ರಲ್ ಅಲ್ಲಾದ್ರೆ ಲೋಕಸಭಾ ರಾಜ್ಯಸಭಾ ಅಂತಾರೆ, ಇಲ್ಲಿ ವಿಧಾನಸಭಾ ವಿಧಾನ ಪರಿಷತ್ ಅಂತಾರೆ. ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಲೋಕಸಭಾ ರಾಜ್ಯಸಭಾ ಅಂತ ಕರೀತಾರೆ. ಸೊ ಲೋಕಸಭಾ ಪ್ರತಿನಿಧಿಗಳನ್ನ ಜನಗಳು ಆಯ್ಕೆ ಮಾಡಿ ಕಳಿಸ್ತಾರೆ. ಅವರು ಸೇರಿ ಅಲ್ಲಿ ಆಯ್ಕೆಗೊಂಡಂತ ವ್ಯಕ್ತಿಗಳು ಪ್ರಧಾನಮಂತ್ರಿನ ಆಯ್ಕೆ ಮಾಡ್ಕೊಳ್ತಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಬೈಲ್ಯಾಟ್ರಲ್ ಡೆಮೋಕ್ರೆಟಿಕ್ ಸಿಸ್ಟಮ್ ನ ನಾವ್ ಇವತ್ತು ಅಳವಡಿಸ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇದ್ರಲ್ಲಿ ಪ್ರಜೆನೇ ದೊಡ್ಡವನು, ಪ್ರಜೆನೇ ಶ್ರೇಷ್ಠ. ಒಬ್ಬ ಕಾಮನ್ ಮ್ಯಾನ್ ಏನಿದಾನೆ ಅವನ್ಗಿಂತ ದೊಡ್ಡವರು ಇನ್ಯಾರು ಇಲ್ಲ. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೇಜರ್ ನಿಮ್ಗೆ ಇಚ್ ಬಿಟ್ರೆ ಬೇರೆ ಯಾವ ಅಂಶಗಳು ನಿಮ್ಮ ಇದಕ್ಕೆ ಸಾಕು. ಫಂಡಮೆಂಟಲ್ ಡ್ಯೂಟೀಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಮತ್ತೆ ಕಂಪೋಸಿಷನ್, ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗ್ ಬಂತು, ಯಾಕೆ ಬಂತು, ಇಷ್ಟ ಆಸ್ಪೆಕ್ಟ್ಸ್ ಇದ್ರೆ ಸಾಕು. ಓಕೆ, ಸೊ ಮೂವಿಂಗ್ ಆನ್, ನೆಕ್ಸ್ಟ್ ನಮ್ಗೆ ಇರುವಂತ ಟಾಪಿಕ್ ಇವತ್ತು ಎರಾಡಿಕೇಶನ್ ಆಫ್ ವೈಲೆನ್ಸಸ್ ಅಗೇನ್ಸ್ಟ್ ವಿಮೆನ್ ಅಂತ. ಸೊ ಇದು ಇವತ್ತು ಮೇಜರ್ ಟಾಪಿಕ್. ಬಟ್ ಆಸ್ ಮ್ಯಾಮ್ ಸೆಡ್, ಇಲ್ಲಿ ಬಹಳಷ್ಟು ಸಣ್ಣ ಮಕ್ಳು ಇದ್ದೀರಿ. ಸೊ ಸಣ್ಣ ಮಕ್ಳಿಗೆ ಇದು ಅಷ್ಟೊಂದು ಹೇಳುವಂತ ಟಾಪಿಕ್ ಅಲ್ಲಿ ಏನಿಲ್ಲ. ಯಾಕೆಂದ್ರೆ ಒಂದ್ 18 years ಆಗುವವರೆಗೂ ನಾವು ಇಂಡಿಯನ್ ಪೀನಲ್ ಕೋಡೇ ಓದ್ಬಾರ್ದು ಅಂತ ಕಾನೂನೇ ಇದೆ. ಸೊ ಇಂಡಿಯನ್ ಪೀನಲ್ ಕೋಡ್ ಓದ್ಬೇಕಂದ್ರೆ ಯು ಹ್ಯಾವ್ ಟು ಬಿ 18. ಸೊ ಹಾಗಾಗಿ ಮಕ್ಕಳಿಗೆ ಅಂತ ನಮ್ ದೇಶದಲ್ಲಿ ಒಂದು ಸಪರೇಟ್ ಕಾನೂನು ಇದೆ. ಯಾವ ರೀತಿ ಅಂದ್ರೆ ನೀವು ನನ್ಗೆ ವಾಪಸ್ ಪ್ರಶ್ನೆ ಕೇಳ್ಬೋದು, ಏನ್ ಮಕ್ಳ ಮೇಲೆ ಹಾಗಾದ್ರೆ ಹೆರಾಸ್ಮೆಂಟ್ ಗಳೇ ಇಲ್ವಾ, ಮಕ್ಳ ಮೇಲೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಇಲ್ವಾ, ಅಥವಾ ಮಕ್ಳ ಮೇಲೆ ಡೊಮೆಸ್ಟಿಕ್ ಹೆರಾಸ್ಮೆಂಟ್ಸ್ ಇಲ್ವಾ, ಸ್ಕೂಲ್ ನಲ್ಲಿ ತೊಂದ್ರೆ ಇಲ್ವಾ, ಟ್ಯೂಷನ್ ನಲ್ಲಿ ತೊಂದ್ರೆ ಇಲ್ವಾ, ಈ ರೀತಿ ಕೇಳ್ಬೋದು. ಇದೆ, ಡೆಫಿನೆಟ್ಲಿ ಇದೆ. ಆದ್ರಿಂದಾನೇ ನಮ್ ಸೆಂಟ್ರಲ್ ಗೌರ್ಮೆಂಟ್ 2012ನೇ ಇಸ್ವಿನಲ್ಲೇನೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಅಫೆನ್ಸಸ್ ರಿಲೇಟೆಡ್ ಎನಿಥಿಂಗ್ ಆಗಿರ್ಬೋದು, ಯಾವುದೇ ಅಫೆನ್ಸ್ ಆಗಿರ್ಬೋದು ಮಕ್ಕಳ ವಿರುದ್ಧ, ಅದಕ್ಕೆ ಅಂತಾನೆ ಸಪರೇಟ್ ಆಕ್ಟ್ ತಂದಿದ್ದಾರೆ. ಆ ಆಕ್ಟ್ ಕೆಳಗಡೆ ಬಹಳಷ್ಟು ಮಕ್ಕಳಿಗೆ ಮಾನ್ಯತೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ 2 ಫೋರಂ ಬರುತ್ತೆ. ಒಂದು ಸ್ಟೇಟ್ ಚಿಲ್ಡ್ರನ್ ಫೋರಂ ಬರುತ್ತೆ, ಸೆಂಟ್ರಲ್ ಚಿಲ್ಡ್ರನ್ ಫೋರಂ ಬರುತ್ತೆ, ಅಂಡ್ ಮಹಿಳಾ ಮತ್ತು ಕಲ್ಯಾಣ ಅಂತಾನೆ ಒಂದು ಮಿನಿಸ್ಟ್ರಿ ಇದೆ ನಮ್ಮ ರಾಜ್ಯದಲ್ಲಿ. ಸೊ ಆ ಮಿನಿಸ್ಟ್ರಿನಲ್ಲಿ ನಿಮ್ಗೆ ಬಹಳಷ್ಟು ಪವರ್ ಇದೆ. ಅಂಡ್ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಮೊದಲು ನೋಡೋಣ ಸಮಾಜದಲ್ಲಿ. ಅಂಡ್ ಇಂಡಿಯಾ ಅಮಾಂಗ್ ದಿ ವರ್ಲ್ಡ್ ಎಲ್ಲಿ ನಿಂತ್ಕೊಳ್ತೀವಿ ನಾವು ಚಿಲ್ಡ್ರನ್ ವೈಲೆನ್ಸಸ್ ಅಥವಾ ಚಿಲ್ಡ್ರನ್ ಅಫೆನ್ಸಸ್ ಅಲ್ಲಿ, ನಾವ್ ಎಷ್ಟನೇ ಅವರು ಪ್ರಪಂಚದಲ್ಲಿ. ಆಮೇಲೆ ಮಕ್ಕಳ ನಾವು ನಾಗರಿಕ ಪ್ರಜೆಗಳಾಗಿ ನಾವು ಮಕ್ಕಳಿಗೆ ಮಾಡ್ತಾ ಇರುವಂತ ತೊಂದರೆಗಳು ಏನೇನು, ಆನಂತರ ಹೆಂಗಸರಿಗೆ ನಾವು ಕೊಡ್ತಾ ಇರುವಂತ ತೊಂದರೆಗಳೇನೇನು,
ಯಾಕೆ ನಮ್ ದೇಶ 70 ವರ್ಷ ಸ್ವತಂತ್ರ ಆದ್ರೂ ಸಹ ನಮ್ಮ ಮೆಂಟಾಲಿಟಿ ಇನ್ನ ಬದಲಾಗಿಲ್ಲ? ನಾವ್ ಯಾಕೆ ಇನ್ನ ಅವ್ರನ್ನ ಬೇರೆಯವ್ರ ತರಾನೇ ಕಾಣ್ತೀವಿ? ಯಾಕೆ ನಾವು ಹೆಂಗಸ್ರು ಕಂಡ್ರೆ ಇನ್ನ ಸಮಾನತೆ ಕೊಡ್ತಾ ಇಲ್ಲ? ಯಾಕೆ ನಾವು ಡಾಮಿನೇಟ್ ಮಾಡ್ತಾ ಇದೀವಿ? ವೈ ವಿ ಆರ್ ಡೂಯಿಂಗ್ ದಿ ಮೇಲ್ ಡಾಮಿನೇಟಿಂಗ್ ಸೊಸೈಟಿ? ಯಾಕೆ ಅವ್ರು ಎಲ್ಲದ್ರಲ್ಲೂ ಪ್ರತಿಭಾವಂತರಾಗಿದ್ರು ಸಹ ನಾವ್ ಯಾಕೆ ಅವ್ರನ್ನ ಇನ್ನ ಒಂದ್ ಹೆಜ್ಜೆ ಹಿಂದೆನೆ ಇಡ್ತಾ ಇದೀವಿ? ಸೊ ಯಾರು ತಿದ್ಕೋಬೇಕು? ಕಾನೂನೇ ತಿದ್ಬೇಕಾ ಅಥವಾ ವ್ಯಕ್ತಿಗತವಾಗಿ ನಾವುಗಳೇ ತಿದ್ಕೋಬೇಕಾ? ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನಡೀತಾ ಇರುವಂತ ಚರ್ಚೆಗಳು ಇವತ್ತಿನ ದಿವಸದಲ್ಲಿ. ಬಟ್ ಆಸ್ ಪರ್ ಮೀ, ನನ್ನ ಕೇಳೋದಾದ್ರೆ ನೀವು, ಸ್ವತಂತ್ರ ಪೂರ್ವದಲ್ಲಿ ಇದ್ದಂತ ಭಾರತ ಇವತ್ತಿಲ್ಲ. ಮ್ಯಾಕ್ಸಿಮಮ್ ವಿಮೆನ್ ಗೆಟಿಂಗ್ ದೇರ್ ಆಪರ್ಚುನಿಟೀಸ್. ಕ್ರೈಮ್ ಒಂದ್ ಕಡೆ ಬಿಟ್ಬಿಡಿ, ಬಟ್ ಅವತ್ಗೂ ಇವತ್ಗೂ ಕಂಪ್ಯಾರಿಟಿವ್ಲಿ ವಿಮೆನ್ ಗಳೇನಿದ್ದಾರೆ ಅಥವಾ ಹೆಂಗಸರು ಮಕ್ಕಳೇನಿದ್ದಾರೆ ಈ ಸಮಾಜದಲ್ಲಿ ಬಹಳ ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲೊಂದು ಘೋರಗಳು ನಡೀತಾ ಇದೆ ಹೊರತು ಸಾಮಾಜಿಕವಾಗಿ ನಾವು 60-70 ವರ್ಷ ಹಿಂದಿನ ಸನ್ನಿವೇಶನ ತಗೊಂಡ್ರೆ ಇವತ್ತಿಗೆ ನಾವು ಬಹಳ ನೆಮ್ಮದಿಯಾಗಿದ್ದಾರೆ. ವಿಮೆನ್ ಆಗ್ಲಿ ಚಿಲ್ಡ್ರನ್ ಆಗ್ಲಿ, ದೇ ಆರ್ ಲಿವಿಂಗ್ ಹ್ಯಾಪಿಲಿ. ಯಾಕೆ ಅಂದ್ರೆ ಇವತ್ತಿನ ದಿನ ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶ ಅನ್ನೋ 2 ರಾಜ್ಯಗಳು ಬಿಟ್ರೆ ಹೆಣ್ಮಕ್ಳಿಗೆ ಬೇರೆ ರಾಜ್ಯಗಳಲ್ಲಿ ತೊಂದರೆ ಇಲ್ಲ. ಇಲ್ಲೊಂದು ನಾನು ಸೋಲಾಗಿ ಮಾತಾಡ್ತಾ ಇದ್ದೀನಿ. ಸೊ ರಾಜಸ್ಥಾನದಲ್ಲಿ ಇವತ್ತಿಗೂ ಸಹ ಹೆಣ್ಮಗು ಹುಟ್ಟಿದ್ರೆ ಆ ಕ್ಷಣ ಕತ್ತಿಸ್ಕಿ ಸಾಯಿಸ್ಬಿಡುವಂತ ವ್ಯಕ್ತಿಗಳು ಇದ್ದಾರೆ ಇವತ್ತಿಗೂ. ಬಿಕಾಸ್ ಅವ್ರದ್ದೇನು ಅವ್ರು ಇನ್ನೂ ಬದಲಾಗಿಲ್ಲ, ಅವ್ರ ಮೆಂಟಾಲಿಟಿ ಹಾಗೆ ಇದೆ. ಸೊ ಅವತ್ತಿನ ದಿಸ್ಗಳಲ್ಲಿ ಹೆಣ್ಮಕ್ಳ ಮೇಲೆ ಅಥವಾ ಸಣ್ಣ ಮಕ್ಳ ಮೇಲೆ ನಡೀತಾ ಇದ್ದಂತ ಘೋರಗಳೇನು, ಅತ್ಯಾಚಾರಗಳೇನು, ಇವತ್ತು ಏನೇನ್ ಕಡಿಮೆ ಆಗಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ನೋಡೋಣ. ಬಾಕಿ ಎಲ್ಲ ಆಮೇಲೆ ನೋಡೋಣ. ಮೊದಲನೇದಾಗಿ ನಾವು ಗಮನ ಕೊಡ್ಬೇಕಾಗಿರೋದು ಅರ್ಲಿಯರ್ ಡೇಸ್ ಅಲ್ಲಿ ವಿಮೆನ್ ಮೇಲೆ ಏನೇನ್ ಅಟ್ರಾಸಿಟೀಸ್ ಆಗ್ತಾ ಇತ್ತು, ಚಿಲ್ಡ್ರನ್ ಮೇಲೆ ಏನೇನ್ ಅಟ್ರಾಸಿಟೀಸ್ ಆಗ್ತಾ ಇತ್ತು, ಇವತ್ತಿನ ದಿನ ಏನೇನ್ ಕಂಟ್ರೋಲ್ ಆಗಿದೆ, ಮತ್ತೆ ಇವತ್ತಿನ ದಿನ ಏನೇನಿದೆ ಅದಕ್ಕೆ ನಾವು ರೆಮಿಡೀಸ್ ಏನೇನು ಹುಡ್ಕೋಣ ಅನ್ನೋದನ್ನ ನೋಡೋಣ. ಓಕೆ, ಸೊ ಪ್ರೀ ಇಂಡಿಪೆಂಡೆನ್ಸ್ ಅಥವಾ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲೂ ಸಹ 1950-60 ಇಸ್ವಿವರೆಗೂ ಸಹ ನಮ್ಮ ದೇಶದಲ್ಲಿ ಬಹಳಷ್ಟು ವರ್ಸ್ಟ್ ಸಿಸ್ಟಮ್ಗಳು ಇತ್ತು. ಇನ್ ದ ಸೆನ್ಸ್, ಅವತ್ತಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಮೊದಲನೇ ಬೇಸಿಕ್ ಅಟ್ರಾಸಿಟಿ ಅಂದ್ರೆ ಚೈಲ್ಡ್ ಮ್ಯಾರೇಜ್. ಯಾಕೆಂದ್ರೆ ಗಂಡಸ್ರನ್ನ ಸಣ್ಣ ಮಗುನಲ್ಲಿ ಮದುವೆ ಮಾಡ್ತಾ ಇರ್ಲಿಲ್ಲ ಬಹಳಷ್ಟು ಕೇಸಸ್ ಅಲ್ಲಿ. ಹುಡುಗಂಗ ಒಂದ್ 15-16, ಹೆಣ್ಮಗುಗ್ ಒಂದ್ 7-8 ವರ್ಷ ಈ ವಯಸ್ಸು ಹುಡುಗಿಗೆ ಮದುವೆ ಮಾಡ್ಬಿಡೋರು ಅವತ್ತಿನ ದಿಸ್ಗಳಲ್ಲಿ. ಅಥವಾ 20 ವರ್ಷದ ಗಂಡಿಗೆ 10 ವರ್ಷದ ಹುಡುಗಿನ ಕೊಟ್ಟು ಮದುವೆ ಮಾಡ್ಬಿಡೋದು. ಆಮೇಲೆ ಈ ಪ್ರಾಕ್ಟೀಸ್, ಆಮೇಲೆ ಅವತ್ತಿನ ದಿನಗಳಲ್ಲಿ ನಾವು ಇವತ್ತು ಮುಸ್ಲಿಮ್ಸ್ಗೆ ಬೈತೀವಿ, ಬಟ್ ಅವತ್ತಿನ ದಿನಗಳಲ್ಲಿ ತಲೆ ಸುತ್ತ ಬಟ್ಟೆ ಸುತ್ತಿಲ್ಲ ಅಂದ್ರೆ ಅವಳು ಹೊರಗಡೆ ಬರಂಗಿರ್ಲಿಲ್ಲ. ಹಿಂದೂ ಸಮಾಜದಲ್ಲೂ ಕೂಡ ಇದು ಪ್ರಾಕ್ಟೀಸಸ್ ಇತ್ತು ಅವತ್ತಿನ ಕಾಲದಲ್ಲೂ ಸಹ. ಸೊ ಬಹಳಷ್ಟು ದೌರ್ಜನ್ಯಗಳು ಅವತ್ತಿನ ದಿನಗಳಲ್ಲಿ ಏನೇನು ಅಂತ ಅಂದ್ರೆ, ಚೈಲ್ಡ್ ಮ್ಯಾರೇಜ್ ನಂತರ 2ನೇ ವಿಚಾರ ಬರೋದು ಸತಿ ಸಿಸ್ಟಮ್. ಸತಿ ಸಿಸ್ಟಮ್ ಅಂದ್ರೆ ಗಂಡ ಅಚಾನಕ್ ಆಗಿ ಮರಣ ಹೊಂದಿದ್ರೆ ಅವನ್ನ ಡೆಫನ್ ಮಾಡುವಂತ ಸಂದರ್ಭದಲ್ಲಿ, ಅವನ್ನ ಸುಡುವಂತ ಸಂದರ್ಭ, ಅವನ ಬಾಡಿನ ಸುಡುವಂತ ಸಂದರ್ಭದಲ್ಲಿ ಆಕೆಯನ್ನು ಕೂಡ ಆ ಚಿತೆ ಮೇಲೆ ಇಟ್ಟು ಸುಟ್ಟು ಬಿಡುವಂಥದ್ದು. ಬಹಳಷ್ಟು ಮಕ್ಳಿಗೆ ಈ ಕಾನ್ಸೆಪ್ಟ್ ಗೊತ್ತಿರಲ್ಲ ಅನ್ಕೋತೀನಿ ಈಗಿನ ಮಕ್ಳಿಗೆ. ಬಟ್ ಅವತ್ತಿನ ದಿವಸ ನೀವು ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬದುಕಿರೋಳು ಚೆನ್ನಾಗಿರೋಳನ್ನ ತಗೊಂಡೋಗಿ ಚಿತೆ ಮೇಲೆ ಇಟ್ಬಿಟ್ಟು ಸುಟ್ಟು ಬಿಡೋದು ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಪ್ರಾಣಿಗಳ ತರ ಬಿಹೇವ್ ಮಾಡ್ತಾ ಇದ್ವಿ ಅವತ್ತು. ಇವತ್ತಿನ ದಿವಸ ನೆನ್ಸ್ಕೊಂಡ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಸೊ ಸತಿ ಸಿಸ್ಟಮ್ ಒಂದು ಬಹಳ ನಮ್ ಸಮಾಜಕ್ಕೆ ಕಂಟಕ ಆಗಿತ್ತು. ಅಂಡ್ ಡೌರಿ ಹೆರಾಸ್ಮೆಂಟ್ ಸಿಸ್ಟಮ್ ಆಗ್ಬೋದು, ಅಂದ್ರೆ ವರದಕ್ಷಿಣೆ ಪ್ರತಿಯೊಂದು ಕುಟುಂಬ, ಯಾವುದೇ ಜಾತಿ ಆಗ್ಲಿ ಯಾವುದೇ ಧರ್ಮ ಆಗ್ಲಿ, ಭಾರತದ ಸಮಾಜದ ಒಳಗಡೆ ವರದಕ್ಷಿಣೆ ಅನ್ನೋದನ್ನ ಪಡಿತಾನೆ ಇದ್ರು. ಅದಕ್ಕಾಗಿ ಹೆಂಗಸ್ರನ್ನ ತೊಂದರೆ ಕೊಡ್ತಾನೆ ಇದ್ರು, ಹೆಂಗಸ್ರ ಮನೆಯವ್ರಿಗೆ ತೊಂದರೆ ಕೊಡ್ತಾನೆ ಇದ್ರು. ಸೊ ಎಷ್ಟೋ ಜನ ಆವಾಗಿನ ಕಾಲದಲ್ಲಿ ಅವಳು ಮದ್ವೆ ಮಾಡೋ ಟೈಮ್ ನಲ್ಲಿ ವರದಕ್ಷಿಣೆ ಕೊಡ್ಬೇಕು ಅಂತ ಹುಟ್ಟಾಗ್ಲೇ ಸಾಯಿಸ್ಕೊಡುವಂತವ್ರು ಇದ್ದಾರೆ ನಮ್ ದೇಶದಲ್ಲಿ. ಸೊ ಆ ಸಂದರ್ಭನ ದಾಟ್ಕೊಂಡು ಬಹಳಷ್ಟು ಕಾನೂನುಗಳನ್ನ ತಂದು ಬಹಳಷ್ಟು ಇಂಪ್ಲಿಮೆಂಟೇಶನ್ಸ್ ಮಾಡಿ ಇವತ್ತಿನ ದಿನ ವಿಮೆನ್ಗೆ ಅವ್ರದ್ದೇ ಆದಂತ ಒಂದು ಸ್ಥಾನಮಾನನ
ಅವ್ರು ಪಡ್ಕೊಂಡಿದ್ದಾರೆ, ಯಾರು ಕೊಟ್ಟಿಲ್ಲ ಈ ಸಮಾಜದಲ್ಲಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಯಾರು ಕೊಟ್ಟಿಲ್ಲ ಇವತ್ತು ಅವ್ರಿಗೆ, ಅವ್ರದ್ದು ಕಿತ್ಕೊಂಡಿದ್ದನ್ನ ಅವ್ರು ವಾಪಸ್ ಕಿತ್ಕೊಂಡಿದ್ದಾರೆ ಅಷ್ಟೇ ಹೊರತು ನಾವ್ ಯಾರು ಸಹ ಅವ್ರಿಗೆ ಅವ್ರ ಹಕ್ಕು ಪಡ್ಕೊಳ್ಳೋದ್ರಲ್ಲಾಗ್ಲಿ, ಅವರ ಸ್ಥಾನಮಾನ ಪಡ್ಕೊಳ್ಳೋದ್ರಲ್ಲಾಗ್ಲಿ, ಮಕ್ಳಿಗೆ ಆಗ್ತಾ ಇರುವಂತ ತೊಂದರೆಯಿಂದ ರಕ್ಷಣೆಗಾಗ್ಲಿ ಎಲ್ಲದಕ್ಕೂ ಸಂವಿಧಾನ ಬಹಳ ಹೆಲ್ಪ್ ಮಾಡಿದೆ. ಆ ನಂತರ ರೆಗ್ಯುಲರ್ ಪ್ರಾಕ್ಟೀಸಸ್ ಅಲ್ಲಿ ಇರುವಂತಹ ಕಾನೂನುಗಳು ಬಹಳಷ್ಟು ಹೆಲ್ಪ್ ಮಾಡಿದೆ. ಸೊ ಇವತ್ತಿನ ದಿನ ಮಹಿಳೆಯ ಮೇಲೆ ಮಹಿಳೆ ಅನ್ಬಿಟ್ಟು ದೌರ್ಜನ್ಯ ನಡೀತಾ ಇಲ್ಲ. ಒಂದನೇದಾಗಿ, ಅವತ್ತಿನ ಕಾಲದಲ್ಲಿ ಅದಿತ್ತು, ನಿನ್ ಹೆಣ್ಣು ಹಿಂದೆ ನಿಂತ್ಕೊ, ಮುಂದೆ ಬರ್ಬೇಡ ಅನ್ನೋದು ಅವತ್ತಿನ ಕಾಲದಲ್ಲಿ ಇತ್ತು. ಇವತ್ತು ಆ ರೀತಿ ಇಲ್ಲ. ಇವತ್ತು ಒಂದ್ ಹೆಣ್ಣು ನಿಂತ್ಕೊಂಡು ಮುಂದಾಳತ್ವ ತಗೊಂಡು ಎಲ್ಲ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇರುವಂತ ಸಿಚುಯೇಷನ್ ನಾವು ನೋಡ್ತಾ ಇದೀವಿ. ಸೊ ವಿಮೆನ್ ಅನ್ ಮಾತ್ರಕ್ಕೆ ಇವತ್ತೇನು ಬಿಡಪ್ಪ ಏರೋಪ್ಲೇನ್ ಓಡಿಸ್ತಾರೆ, ಮೆಟ್ರೋ ಓಡಿಸ್ತಾರೆ, ಅದಲ್ಲ. ದೆಲ್ ರನ್ ಎ ಫ್ಯಾಮಿಲಿ. ಅವ್ರು ಇವತ್ತು ಸಂಪಾದನೆ ಮಾಡಿ ಸೊ ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಆಗಿರುವಂತ ಚೇಂಜಸ್ ಗಳೇನೇನು ಹೆಂಗಸರಿಗೆ ಅವತ್ತಿಗೂ ಇವತ್ತಿಗೂ ಅಂದ್ರೆ ಕಂಪ್ಲೀಟ್ಲಿ ಏನು ನಾವು ಡೌರಿ ಒಂದ್ ಆಸ್ಪೆಕ್ಟ್ ಬಿಟ್ಟು ಇವತ್ತಿಗೂ ಸಹ ವರದಕ್ಷಿಣೆ ಕಿರುಕುಳಗಳು ನಡೀತಾನೆ ಇದೆ, ಬಹಳಷ್ಟು ಇದೆ. ಅದೊಂದು ವಿಚಾರ ಬಿಟ್ಟು ಅವತ್ತಿನ ಪ್ರಾಕ್ಟೀಸಸ್ ಅಲ್ಲಿ ಬಹಳಷ್ಟು ವಿಚಾರಗಳು ಇವತ್ತು ಬದಲಾವಣೆಗೊಂಡಿದೆ. ಅಂದ್ರೆ ಒಂದನೇದಾಗಿ ಹೇಳದ್ನಲ್ಲ, ಸತಿ ಪದ್ಧತಿ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಆಮೇಲಿಂದ ಫ್ಯಾಮಿಲಿ ನ್ಯೂಸೆನ್ಸ್ ಇರ್ಬೋದು. ಈಗ ಹಿಂದಿನ ಕಾಲದಲ್ಲಿ ಮೆಂಟಲಿ ಆ ಹುಡುಗಿಗೆ ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ರು ಅಂದ್ರೆ, ನೀನ್ ಹೆಣ್ಣಾಗ್ ಹುಟ್ಟಿರೋದೇ ತಪ್ಪು ಈಚ್ ಅಂಡ್ ಎವ್ರಿ ಡೇ ಮಾರ್ನಿಂಗ್ ದೇ ಯೂಸ್ ಟು ಹೆತ್ತಿರೋ ತಂದೆ ತಾಯಿನೇ ಬೈತಾ ಇದ್ರೆ ಅದಂತ ಪ್ರಾಕ್ಟೀಸ್ಗಳು ಬಹಳಷ್ಟಿತ್ತು ಆಗಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ವಿಮೆನ್ ರೈಟ್ಸ್ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ, ಈಗ ನಾವು ಒಂದು ಎಲ್ಲಿ ನಾವು ಯಾವ ಸೆಕ್ಟರ್ ತಗೊಳ್ಳಿ ಇವತ್ತಿನ ದಿವಸ, ಟೀಚಿಂಗ್ ಸೆಕ್ಟರ್ ಆಗ್ಬೋದು, ಅಥವಾ ಮಾರ್ಕೆಟಿಂಗ್ ಸೆಕ್ಟರ್ ಆಗ್ಬೋದು, ಬಿಸ್ನೆಸ್ ಸೆಕ್ಟರ್ ಆಗ್ಬೋದು, ನಮ್ಮ ಏನು ಜುಡಿಷಿಯಲ್ ಅಲ್ಲಿ ಆಗ್ಬೋದು, ಪೊಲಿಟಿಕ್ಸ್ ಅಲ್ಲಿ ಆಗ್ಬೋದು, ಎಲ್ಲ ಕಡೆ ಅವರು ಅವ್ರದೇ ಆದಂತ ಸ್ಥಾನನ ಪಡೆದು ಇವತ್ತಿನ ದಿವಸ ಹಾಗಂತ ನಾನು ಅವರು ಪೂರ್ತಿ ಏನು ಹೆಂಗಸರು ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಜೀವನ ಮಾಡ್ತಾ ಇದಾರೆ ಅಂತ ಈ ದೇಶದ ಪ್ರಜೆ ಯಾರು ಹೇಳಕ್ಕಾಗಲ್ಲ. ನಾನಂತ ಅಲ್ಲ, ಯಾರು ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತಿಗೂ ಸಹ ಅವ್ರ ಮೇಲೆ ಹೆರಾಸ್ಮೆಂಟ್ ಗಳು ನಡೀತಾ ಇದೆ. ಲೈಕ್ ವೈಸ್ ಮಕ್ಳ ಮೇಲೆ ಆಗ್ತಾ ಇದ್ದಂತ ತೊಂದರೆಗಳು ಏನೇನು, ಏನೇನ್ ರೆಮಿಡೀಸ್ ಸಿಕ್ಕಿದೆ ನಮ್ಗೆ. ಸೊ 2012 ನಂತರ 2012 ವರ್ಗೂ ಮಕ್ಕಳಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ನಮ್ ದೇಶದಲ್ಲಿ ಯಾವುದೇ ಕಾನೂನು ಇರ್ಲಿಲ್ಲ. 2012ನೇ ಇಸ್ವಿನಲ್ಲಿ ಯಾವಾಗ ಒಂದು ಇಂಡಿವಿಜುವಲ್ ಆಕ್ಟ್ ಅಂತ ಬಂತು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಅಫೆನ್ಸಸ್, ಏನೇ ಆಗ್ಬೋದು, ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಅಫೆನ್ಸ್, ಏನೇ ಅಫೆನ್ಸ್ ಇರಲಿ, ಅದರಿಂದ ಎಲ್ಲದ್ರಿಂದ ನಮ್ಗೆ ಮಕ್ಕಳನ್ನ ಕಾಪಾಡ್ಕೊಳ್ಳುವಂತ ಒಂದ್ ಕಾಯ್ದೆ ಬಂದಿದ್ ನಂತರ ಬಹಳಷ್ಟು ವಿಂಗ್ಗಳಾಯ್ತು. ಡಿಸ್ಟ್ರಿಕ್ಟ್ ವೈಸು ಇವಾಗ ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತ ಪ್ರತಿಯೊಂದು ಜಿಲ್ಲೆನಲ್ಲಿ ಇರ್ತಾರೆ. ಸೊ ಯಾವುದೇ ಆಸ್ಪೆಕ್ಟ್ ಆಗ್ಲಿ, ಅಂದ್ರೆ ಎಲ್ಲಿವರೆಗೂ ಅಂತಂದ್ರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ ಸಣ್ಣದಾಗಿ. ಒಂದು ಆರಾಮಾಗಿರುವಂತ ಫ್ಯಾಮಿಲಿ, ಲೈಕ್ ಸ್ವಲ್ಪ ಅರ್ನಿಂಗ್ ಚೆನ್ನಾಗಿರುವಂತ ಫ್ಯಾಮಿಲಿ, ನಮ್ JRS ಅಂತ ಸ್ಕೂಲೇ ತಗೊಳ್ಳಿ, ಓಕೆ, ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ಗೆ ತಂದು ಅಡ್ಮಿಟ್ ಮಾಡಿರ್ತಾರೆ ಮಕ್ಕಳನ್ನ. ಅಲ್ಲಿ ವರ್ಷಕ್ಕೆ ಅರೌಂಡ್ 8 to 10 lakhs ಫೀಸ್ ಇದೆ ಅನ್ಕೋತೀನಿ. ಸೊ ಅಡ್ಮಿಟ್ ಮಾಡ್ತಾರೆ, ಅಡ್ಮಿಟ್ ಮಾಡಿ ಒಂದ್ 3-4 monthsಗೆ ಪೇರೆಂಟ್ಸ್ ಡಿವೋರ್ಸ್ ತಗೊಂಡು ಡಿವೈಡ್ ಆಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ನಾನ್ ಹ್ಯಾಂಡಲ್ ಮಾಡಿರೋ ಒಂದ್ ಲೈವ್ ಕೇಸ್ ಇದು, ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತು. ಸೊ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಡ್ತಾರೆ, ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗೋದಿಲ್ಲ, ಕೋರ್ಟ್ ಅಲ್ಲಿ ಕೇಸ್ ಇದೆ, ನಾನ್ ಕಟ್ಟಲ್ಲ, ಅವಳು ಕಟ್ಟಲ್ಲ, ನಾನ್ ಕಟ್ಲಿ ಅಂತ ಫೀಸ್ನ ಇಟ್ಕೊಂಡ್ಬಿಡ್ತಾರೆ. ಬಟ್ ಸ್ಕೂಲ್ ಏನ್ ಮಾಡುತ್ತೆ, ಫೀಸ್ ಕಟ್ಟಿಲ್ಲ ಅಂದ್ರೆ ಆಚೆ ಆಗ್ಬಿಡ್ತಾರೆ. ಬಟ್ ನಮ್ ಸ್ಕೂಲ್ನವ್ರು ಹಂಗ್ ಮಾಡೋದಿಲ್ಲ, ಬೇರೆ ವಿಚಾರ. ಬಟ್ ಬೇರೆ ಸ್ಕೂಲ್ಗಳು ಯಾವ್ದೇ ತಗೊಳ್ಳಿ ನೀವು, ನಿಮ್ ಗಲಾಟೆ ನೀವ್ ಇಟ್ಕೊಳ್ರಪ್ಪ, ನಾವು ಇವಾಗ ಫೀಸ್ ಕಟ್ಟಿಲ್ಲ ಅಂದ್ರೆ ಇವ್ರು ಓದ್ಸಕ್ ಆಗಲ್ಲ ಅಂತ ಕಳಿಸ್ಬಿಡೋ ಅಂತ ಸಾಧ್ಯತೆಗಳು ಇರ್ತಾವಲ್ಲ. ಸೊ ಆಗ ನಿಮ್ಗೆ ಯಾರು ಬರ್ತಾರೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಬರ್ತಾರೆ. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಗೆ ಯಾವಾಗ ಅವನ್ ಗಮನಕ್ಕೆ ತರ್ತೀರಿ,
ಈ ರೀತಿ ಇಲ್ಲೊಂದು ಸಮಸ್ಯೆ ಆಗಿದೆ. ಈ ರೀತಿ ತಂದೆ ತಾಯಿ ಅವರು ಕಿತ್ತಾಡ್ಕೊಂಡ್ಬಿಟ್ಟು ಅವರು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಬಟ್ ಇಲ್ಲಿ ಮಕ್ಳಿಗೆ ಯಾರು ಫೀಸ್ ಕಟ್ತಾ ಇಲ್ಲ. ಇದಕ್ಕೆ ಏನ್ ಮಾಡೋಣ ಅಂದ್ರೆ, ಅದು ಗೌರ್ಮೆಂಟ್ ಸ್ಕೂಲ್ ಇರ್ಲಿ, ಪ್ರೈವೇಟ್ ಸ್ಕೂಲ್ ಇರ್ಲಿ, ರೆಪ್ಯೂಟೆಡ್ ಸ್ಕೂಲ್ ಇರ್ಲಿ, ಅವ್ನು ಯಾರೇ ಆಗಿರ್ಲಿ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಏನ್ ಹೇಳ್ತಾರೆ ಅದೇ ರೀತಿ ಕೇಳ್ಬೇಕಾಗತ್ತೆ. ಇನ್ ದ ಸೆನ್ಸ್, ನಾನೇ ಹ್ಯಾಂಡಲ್ ಮಾಡಿದಂತ ಕೇಸಲ್ಲಿ ನನಗೆ ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ ಲೆಟರ್ ಇಶ್ಯೂ ಮಾಡಿ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗುವವರೆಗೂ ಮಕ್ಕಳನ್ನ ಸ್ಕೂಲಿಂದ ಹೊರಗಡೆ ಕಳಿಸಬಾರ್ದು ಅಂತ ಆರ್ಡರ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಕ್ಕಳು ಎಜುಕೇಶನ್ ಪಡ್ಕೊಂಡಿದ್ದಾರೆ 1 year. ಅದಾದ ನಂತರ ಅವರು ಕೋರ್ಟ್ ಏನ ಆದೇಶ ಮಾಡುತ್ತೆ ಅದನ್ನ ಆ ಡೈರೆಕ್ಷನ್ ಪ್ರಕಾರ ಅವ್ರು ಫಾಲೋ ಮಾಡ್ಕೊಳ್ತಾರೆ, ದಟ್ಸ್ ಡಿಫ್ರೆಂಟ್. ಬಟ್ ಆ ಕ್ಷಣ ಮಕ್ಕಳು ಎಜುಕೇಶನ್ ಇಂದ ಅಥವಾ ಎಲ್ಲಿದ್ರು ಅಲ್ಲಿಂದ ವಂಚಿತರಾಗ್ಲಿಲ್ವಾ? ಇದು ನಮ್ ಕಾನೂನು ಕೊಟ್ಟಿರುವಂತ, ಅವ್ರಿಗೆ ಸೌಲಭ್ಯ ಮಾಡಿಕೊಟ್ಟಿರುವಂತ ಇವತ್ತಿನ ವ್ಯವಸ್ಥೆ. ಸೊ ಈ ರೀತಿ ಹಲವಾರು ಈಗ ಮಕ್ಕಳ ಮೇಲೆ ನಾವು ಯಾವ್ಯಾವ ರೀತಿ ಹೆರಾಸ್ಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ಹೇಳಕ್ಕೂ ಸಹ ಆಗಲ್ಲ. ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಆಗೋದಿಲ್ಲ. ಈ ರೀತಿನೂ ಮಕ್ಕಳ ಮೇಲೆ ಅಫೆನ್ಸಸ್ ಆಗ್ತಾವ, ಈ ರೀತಿನೂ ನಡೀತಾವ. ಈಗ ಮಕ್ಳು ಕಿತ್ತಾಡ್ಕೊಬಿಟ್ರೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಅಂದ್ರೆ ಲೈಕ್ ಈಗ ಅವ್ರವ್ರೆ ಅದೇ ವಯಸ್ಸು ಹುಡುಗರು ಹೊಡೆದಾಡ್ಕೊಂಡ್ಬಿಟ್ರು, ಏಟ್ ಮಾಡ್ಕೊಂಡ್ಬಿಟ್ರು, ಅದಕ್ಕೆಲ್ಲ ಕಾನೂನು ಇಲ್ವಾ ಅಂದ್ರೆ ಅದಕ್ಕೆಲ್ಲ ಕಾನೂನಿಲ್ಲ. ಸೊ ಟೀಚರ್ ಅಂತ ತಗೊಳ್ಳಿ, ಮೊದಲನೇದಾಗ ಮಕ್ಕಳು ವಿಷನ್ ಅಲ್ಲಿ ಬರೋದು ತುಂಬಾ ಕಡಿಮೆ, ಹೆರಾಸ್ಮೆಂಟ್ ಆಗುವಂತ ಚಾನ್ಸಸ್ ಬರೋದು ತುಂಬಾ ಕಡಿಮೆ. ಮೇಜರ್ ಆಗಿ ಸ್ವಲ್ಪ ರೆಪ್ಯೂಟೆಡ್ ಕ್ಲಾಸ್ ಗಳಲ್ಲಿ ಮನೆ ಕೆಲ್ಸದವರಿಂದ ತೊಂದರೆ ಇರುತ್ತೆ, ಅಂಡ್ ಮ್ಯಾಕ್ಸಿಮಮ್ ಬಂದು ಸ್ಕೂಲ್ ನಲ್ಲಿ ತೊಂದರೆ ಇರುತ್ತೆ. ಸ್ಕೂಲ್ ನಲ್ಲಿ ಟೀಚರ್ಸ್ ಇಂದ ಹಿಡಿದು ಆಯಾದಿಂದ ಹಿಡಿದು ಯಾರ್ ಬೇಕಾದ್ರೆ ಆಗಿರ್ಬೋದು, ಅಥವಾ ಜೊತೆಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಂದ ಇರ್ಬೋದು. ಸೊ ಎನಿ ಕೈಂಡ್ ಆಫ್ ಹೆರಾಸ್ಮೆಂಟ್ಸ್ ಮಕ್ಳ ಮೇಲೆ ಆಗಿರುತ್ತೆ. ಸೊ ಯಾವಾಗ ನಾವೇ ವಿಚಾರಗಳು ತಿಳ್ಕೊತೀವಿ ಅಂದ್ರೆ, ಈಗ ಹೆಣ್ಮಕ್ಳಿದ್ದೀರಾ, ಯು ಶುಡ್ ಬಿ ಅವೇರ್ ಆಫ್ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಷ್ಟೇ, ಬೇರೆ ಏನು ಬೇಡ ನಿಮ್ಗೆ. ನನ್ಗೆ ಗುಡ್ ಟಚ್ ಯಾವ್ದು, ಬ್ಯಾಡ್ ಟಚ್ ಯಾವ್ದು ಅನ್ನೋದು ನಾನ್ ತಿಳ್ಕೊಂಡ್ಬಿಟ್ರೆ, ಸೊ ನನ್ಗೆ ಹೆರಾಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಯಾರಿಗೂ. ಓಕೆ, ಅಂಡ್ ನವ್ ಡೇಸ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಟೀಚರ್ಸ್. ನಾನೊಬ್ಬ ಶಿಕ್ಷಕಿಯಾಗಿ ನಾನ್ ಮಕ್ಳಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುವಂತದ್ದು ಏನು, ಇಟ್ಸ್ ಅ ಮ್ಯಾಂಡೇಟರಿ ಆಕ್ಚುಲಿ ಮಾಡ್ಬೇಕು ಟೀಚರ್ಸ್. ಅಂಡ್ ಅವರ್ ಟೀಚರ್ಸ್ ಆರ್ ಡೂಯಿಂಗ್ ಗುಡ್. ನೀಟಾಗಿ ಕಳಿಸೋದಲ್ಲ, ಎರಡು ಮಾತಿಲ್ಲ. ಮೇನ್ ಆಗಿ ಒಂದು ಹೈಸ್ಕೂಲ್ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗೋದು ಸ್ಪೋರ್ಟ್ಸ್ ವಿಂಗ್ ಅಲ್ಲಿ. ಹೊರಗಡೆ ಹೋದಂತ ಸಂದರ್ಭದಲ್ಲಿ ನಮ್ಮ ಶಾಲೆ ಅಥವಾ ನಮ್ಮ ಇವ್ರು ಅಲ್ದೇ ಇರುವಂತವ್ರು ಹೊರಗಡೆ ಅವ್ರು ಯಾರು ಬಹಳಷ್ಟು ಸಮಸ್ಯೆ ಕೊಡುವಂತದ್ದಾಗ್ಲಿ, ಸೆಕ್ಷುಯಲ್ ರಿಲೇಟೆಡ್ ಹೆರಾಸ್ಮೆಂಟ್ಸ್ ಗಳಾಗ್ಬೋದು, ಅಂಡ್ ಏನು ಮೆಂಟಲಿ ಇದ್ ಮಾಡುವಂತದ್ದಾಗ್ಬೋದು, ಏನು ನಮ್ಮ ಇದ್ರ ಕುರಿತು ಮಾತಾಡುವಂತದ್ದಾಗ್ಬೋದು. ಆಮೇಲೆ ಸ್ಕೂಲ್ಸ್ ಗಳಲ್ಲಿ ಮಕ್ಕಳಿಗೆ ನಿನ್ನ ಅಂತವ್ರ ಮಗ ಅಂತ ಮೆಂಟಲಿ ಬೈಯೋದಾಗ್ಬೋದು. ಆಮೇಲೆ ಕ್ಯಾಸ್ಟ್ ನ ಮೆನ್ಷನ್ ಮಾಡಿ ಬೈಯೋದಾಗ್ಬೋದು. ಸೊ ಇವೆಲ್ಲ ಮಕ್ಳ ಮೇಲೆ ಆಗ್ತಾ ಇರುವಂತ ಹೆರಾಸ್ಮೆಂಟ್ಸ್ ಇವೆ. ಓಕೆ, ಸೊ ಇವನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಅಥವಾ ಇವನ್ನೆಲ್ಲ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಮಕ್ಳು ನಾವಾಗ ಏನ್ ಮಾಡ್ಬೇಕು? ಸೊ ಯಾವ ರೀತಿ ಇರ್ಬೇಕು? ನಮ್ಮ ಮೇಲೆ ಯಾರಾದ್ರೂ ಏನು ಇದ್ ಮಾಡ್ತಾ ಇದಾರೆ ಅಥವಾ ನಮ್ಮ ಮೇಲೆ ಯಾರು ಹೆರಾಸ್ ಮಾಡಕ್ಕೆ ನೋಡ್ತಾ ಇದಾರೆ, ಅಥವಾ ನಾನ್ ಹೆರಾಸ್ಮೆಂಟ್ಗೆ ಒಳಗಾಗ್ತಾ ಇದ್ದೀನಿ, ನಾನು ಆಗ್ಬಿಟ್ಟಿದ್ದೀನಿ, ನನ್ ಮೇಲೆ ಈ ರೀತಿ ಹೆರಾಸ್ ಆಗಿದೆ, ನನ್ಗೆ ಈ ರೀತಿ ತೊಂದರೆ ಆಗಿದೆ ಅಂತ ಇರುವಂತ ಸಂದರ್ಭದಲ್ಲಿ ನೀವು ನಿಮ್ ಸ್ಕೂಲ್ನ ಹೆಡ್ ಅಥವಾ ಯಾರಿರ್ತಾರೆ, what do we call them, ಹೆಡ್ ಮಾಸ್ಟರ್ಸ್, ಪ್ರಿನ್ಸಿಪಲ್, ಸೊ ಯಾರಿರ್ತಾರಲ್ಲ ಅವ್ರ ಗಮನಕ್ಕೆ ತರುವಂತದ್ದು, ನಿಮ್ ಪೇರೆಂಟ್ಸ್ ಗಮನಕ್ಕೆ ತರುವಂತದ್ದು. ಮ್ಯಾಕ್ಸಿಮಮ್ ಮಕ್ಕಳು ಏನ್ ಮಾಡ್ತೀರಾ, ಮನೆಯಲ್ಲಿ ಹೇಳಿದ್ರೆ ಸಮಸ್ಯೆ ಆಗ್ಬಿಡುತ್ತೆ, ಅಥವಾ ಮನೆಯಲ್ಲಿ ಹೇಳಿದ್ರೆ ಸ್ಕೂಲ್ ಬಿಡಿಸ್ಬಿಡ್ತಾರೋ ಅಥವಾ ಟ್ಯೂಷನ್ ಬಿಡಿಸ್ಬಿಡ್ತಾರೋ, ನನ್ನ ಫ್ರೀಡಮ್ ಕಳ್ಕೊಬಿಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಮನೆಯಲ್ಲಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ದಿರಾ ಇರ್ತೀರಿ. ಇಟ್ಸ್ ಅ ಮಿಸ್ಟೇಕ್, ಮಾಡಬಾರ್ದು ಆ ರೀತಿ. ಸೊ ಏನೇ ನಡೆದ್ರು ಸಹ ಪೇರೆಂಟ್ಸ್ಗೆ ಆಗ್ಲಿ ನಿಮ್ಮ ಟೀಚರ್ಸ್ಗೆ ಆಗ್ಲಿ ಯು ಶುಡ್ ಹ್ಯಾವ್ ಟು ಇನ್ಫಾರ್ಮ್. ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ತಿಳಿಸ್ಕೊಟ್ಟು ಅವಾಗಿಂದ ನೀವು ತಿಳಿಸ್ಕೊಟ್ಟ ಗಳಿಗೆಯಿಂದ ನಿಮಗೆ ಸಮಸ್ಯೆ ಇರೋದಿಲ್ಲ. ಯಾವಾಗ ತಿಳಿಸ್ಕೊಡಲ್ಲ ಅವಾಗ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನನ್ಗಿಂತ ತೊಂದರೆ ಆಗಿದೆ ಅಂದಾಗ ನಾನು ಮನೆಯಲ್ಲಾಗ್ಲಿ ಅಥವಾ ನನ್ನ ಫೇವ್ರೆಟ್ ಟೀಚರ್ಸ್ಗಾಗ್ಲಿ ಇನ್ಫಾರ್ಮ್ ಮಾಡ್ಲೇಬೇಕು. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್, ನಮ್ಗೆ ಬೇಸಿಕಲಿ ಯಾಕೆ ಈ ತೊಂದರೆಗಳು ಯಾರಿಂದ ಆಗತ್ತೆ,
ನಮ್ ಜೊತೆಲಿ ಇರುವಂತ ವ್ಯಕ್ತಿಗಳೇ ಆಗುತ್ತೆ. ಸೊ ನಾವು ಮಕ್ಳಿಗೆ ಏನ್ ತೊಂದರೆ ಆಗತ್ತೆ ಅಂತ ಮಾತಾಡ್ತೀವಿ, ಅದರ್ ವಿಂಗ್ ಅಲ್ಲಿ ಮಾತಾಡೋಣ. ಈಗ ಅದರ್ ಸೈಡ್ ಅಲ್ಲಿ ನೋಡೋಣ, ತೊಂದರೆ ಮಾಡುವಂತ ವ್ಯಕ್ತಿಗಳು ಯಾರು? ನಮ್ ಮಧ್ಯೆ ಇರುವಂತವ್ರೆ, ನಮ್ ಜೊತೆ ಇರುವಂತವ್ರೆ, ನಮ್ ಸಮಾಜದಲ್ಲಿ ನಮ್ ಜೊತೆ ಬಾಳ್ತಾ ಇರುವಂತವ್ರೆ. ಸೊ ಏನಾಗುತ್ತೆ, ನಾವೇ ಈಗ ನಾನೇ ಯಾವ್ದೋ ಒಂದು ಹುಡುಗಿ ಅವಳ್ಪಾಡವಳು ಇದ್ದಾಳೆ, ಹೋಗೋಳು ಕೆಣ್ಕೋದು ಅಥವಾ ಅವ್ಳು ತೊಂದರೆ ಕೊಡೋದು, ಸೊ ಅದು ತಪ್ಪು. ಸೊ ನಾವೇ ಈ ಸಮಾಜದಲ್ಲಿ ಇರೋದು ಸಹ ನಾವೇ, ಇಲ್ಲಿ ತಿದ್ಕೋಬೇಕಾಗಿರೋದು ಸಹ ನಾವೇನೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಆಸ್ ಎ ಡ್ಯೂಟಿಫುಲ್ ಸಿಟಿಸನ್, ಅಥವಾ ನಾನೊಬ್ಬ ಸಾಮಾನ್ಯ ಪ್ರಜ್ಞೆ ಅಥವಾ ಕಾಮನ್ ಸೆನ್ಸ್ ಇರುವಂತ ವ್ಯಕ್ತಿ, ನಾನು ಒಬ್ರಿಗೆ ಅನ್ಯಾಯ ಮಾಡಬಾರ್ದು, ಒಬ್ರಿಗೆ ತೊಂದರೆ ಮಾಡಬಾರ್ದು, ಒಬ್ರಿಗೆ ಹೆರಾಸ್ ಮಾಡಬಾರ್ದು ಅಂತ ನಾನು ತಿದ್ಕೋತೀನಲ್ಲ, ಅವತ್ತಿನ ದಿವಸ ಈ ಕಾನೂನುಗಳ ಅವಶ್ಯಕತೆ ನಮ್ಗೆ ಬೇಕಾಗಿರೋದಿಲ್ಲ. ಸೊ ನಾನು ಏನು ಯಾರಿಗೂ ಏನ್ ಕೊರತೆ ಅನ್ನೋದಿರಲ್ಲ, ಸಾಮಾನ್ಯ ಪ್ರಜ್ಞೆಗಿರಲ್ಲ ಕೊರತೆ. ನನಗೆ ಎಜುಕೇಶನ್ ಕೊರತೆ ಇರ್ಬೋದು ಅಥವಾ ತಿಳುವಳಿಕೆ ಕೊರತೆ ಇರ್ಬೋದೇ ಹೊರತು ಮನುಷ್ಯತ್ವಕ್ಕಾಗ್ಲಿ ಸಾಮಾನ್ಯ ಪ್ರಜ್ಞೆಗಾಗ್ಲಿ ಯಾರಿಗೂ ಕೊರತೆ ಇರೋದು. ಬೇಸಿಕ್ ಹ್ಯೂಮನ್ ಬೀಯಿಂಗ್ಗೆ ಇದು ತಪ್ಪು ಇದು ಸರಿ ಅನ್ನೋ ಪರಿಜ್ಞಾನ ಇದ್ದೇ ಇರುತ್ತೆ. ಅಂಡ್ ಅದು ಇರುವಂತ ವ್ಯಕ್ತಿ ತಪ್ಪು ಮಾಡಲ್ಲ. ಸೊ ಯಾರು ಅದನ್ನ ಮೀರಿ ತಪ್ಪು ಮಾಡ್ತಾನಲ್ಲ, ಅವನ್ ಗೊತ್ತಿದ್ ಮಾಡಿರೋದ್ರಿಂದ ಅವನಿಗೆ ದ ಪನಿಷ್ಮೆಂಟ್ ಇಸ್ ಡಿಸ್ಕ್ರೈಬ್ಡ್ ಇನ್ ಅವರ್ ಡಿಫರೆಂಟ್ ಲಾಸ್. ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಆಗ್ಬೋದು, ಬೇರೆ ಬೇರೆ ಕ್ರಿಮಿನಲ್ ಪ್ರೊಸೀಜರಲ್ ಕೋಡ್ ಆಗ್ಬೋದು, ಈ ರೀತಿಯಾದಂತ ಕಾನೂನುಗಳಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಆಲ್ರೆಡಿ ನಿಗದಿಪಡಿಸಿದ್ದಾರೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್, ನಾವು ಮೊದಲು ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಕ್ರೈಮ್ ರೇಟು ಆಗೋದಿಲ್ಲ, ಅಥವಾ ನಮ್ಮ ಸಂವಿಧಾನದ ಹಕ್ಕುಗಳು ಚ್ಯುತಿ ಆಗೋದಿಲ್ಲ. ಅಂಡ್ ಮಕ್ಕಳ ಮೇಲೆ, ಹೆಂಗಸರ ಮೇಲೆ ಯಾವುದೇ ರೀತಿಯಾದಂತ ಹೆರಾಸ್ಮೆಂಟ್ಗಳು ನಡೆಯೋದಿಲ್ಲ. ಸೊ ನಾನು ಮೊದಲು ನಾನ್ ತಿದ್ಕೊಂಡ್ರೆ ನಮ್ಗೆ ಯಾವ ಕಾನೂನುಗಳ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಮನುಷ್ಯತ್ವನ ಅರ್ತು ನಾವು ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ಬೇಕಾಗಿರುವಂತ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಮನುಷ್ಯ ತರ ಕಂಡು ಅವ್ರಿಗೂ ಸಮಾನವಾದ ಹಕ್ಕನ್ನ ಕೊಟ್ಟು ನಾವು ಪಡ್ಕೊಂಡು ಜೊತೆಲಿ ಬಾಳ್ವೆ ಮಾಡೋದನ್ನೇ ಸಹಬಾಳ್ವೆ ಅಂತಾರೆ. ಸೊ ಆ ರೀತಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಯಾವ್ದಂತ ಕ್ರೈಮ್ಗಳು ಕಾಣೋದಿಲ್ಲ. ಅದೇ ರೀತಿ ಜರ್ಮನಿ ಆಗ್ಬಹುದು, ಆಮೇಲೆ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಹಲವಾರು ದೇಶಗಳು ತಗೊಳ್ಳಿ, ಎಷ್ಟೋ ಒಂದು 3-4 ದೇಶ ಇವತ್ತು ಕ್ರೈಮ್ ಫ್ರೀ ಸ್ಟೇಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಅಂಡ್ ಚೈಲ್ಡ್. ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಜನಗಳು ಇವತ್ತಿನ ದಿವಸ ಅಂತಂದ್ರೆ, ವರ್ಷಕ್ಕೆ 1 ಇಲ್ಲ 2 ಕ್ರೈಮ್ ಆಗ್ಬಿಟ್ರೆ ಹೆಚ್ಚಾಗ್ಬಿಡ್ತಾರೆ ಇವತ್ತಿನ ದಿವಸ ಅಲ್ಲಿ. ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಯಾವುದು ಬುಡಾಪೆಸ್ಟ್ ಆಗಿರ್ಬೋದು, ಕ್ರೈಮ್ ಫ್ರೀ ಸ್ಟೇಟ್ಸ್ ಇವೆಲ್ಲ. ಹೆಂಗಸರ ಮೇಲೆ, ಮಕ್ಕಳ ಮೇಲೆ ಒಂದು ಕ್ರೈಮ್ ಸಹ ಆಗ್ತಾ ಇಲ್ಲ ಅಲ್ಲಿ. ಹಾಗೆ ಲಿಟ್ರಸಿ ರೇಟ್ ನೋಡಿದ್ರೆ ನಾವಲ್ಲಿ ಅಷ್ಟೊಂದಿಲ್ಲ, ಇಂಡಿಯಾದಲ್ಲಿ ಅಷ್ಟು ಸಹ ಲಿಟ್ರಸಿ ರೇಟ್ಗಳಿಲ್ಲ ಅಲ್ಲಿ. ಅಂತ ಜನಗಳೇ ಅಷ್ಟು ಚೆನ್ನಾಗಿ ತಿದ್ಕೊಂಡು ಬಾಳ್ವೆ ಮಾಡ್ಬೇಕಾದಾಗ ನಮ್ಗಳ ಕೈಲಿ ಯಾಕಾಗೋದಿಲ್ಲ? ಬೀಯಿಂಗ್ ಎಜುಕೇಟೆಡ್ ಅಥವಾ ನಮ್ಗೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಿರೋ ವ್ಯಕ್ತಿಗೆ ಗೊತ್ತಿದ್ರು ಸಹ ಯಾಕೆ ನಾವು ತಪ್ಪು ಮಾಡ. ಸೊ ಅದಾಗಿ ನಾವು ನಾವಾಗ ನಾವೇ ತಿದ್ಕೊಂಡು, ನಾವಾಗ ನಾವೇ ಯಾರಿಗೂ ತೊಂದರೆ ಕೊಡ್ತೀರಾ, ನಾವಾಗ ನಾವೇ ಬಾಳ್ವೆ ಮಾಡೋದ್ರಿಂದ ನಮ್ಗೆ ನಂತರ ಕೆಲಸ ಮಾಡೋ ಕಡೆ ಅಂತ ಅಥವಾ ಕಾಲೇಜ್ಗಳಲ್ಲಿ ಆಗುವಂತ ಹೆರಾಸ್ಮೆಂಟ್ಗಳು, ಆಮೇಲೆ ಮದುವೆಗೆ ಮುಂಚೆ ಮನೆಯಲ್ಲಿ ಆಗುವಂಥದ್ದು, ಮದುವೆ ಆದ ನಂತರ ಗಂಡಿನ ಮನೇಲಿ ಆಗುವಂಥದ್ದು, ಅದಲ್ದಿರ ಸಾಮಾಜಿಕವಾಗಿ ಆಗುವಂಥದ್ದು. ಸೊ ಆಮೇಲೆ ಇಷ್ಟೆಲ್ಲ ಹೆರಾಸ್ಮೆಂಟ್ಗಳು ನಡೀತಾ ಇದೆ, ರೆಮಿಡಿಗಳು ಸಿಗ್ತಾ ಇದೆ, ಡೇ ಬೈ ಡೇ ಕಾನೂನು ಆಲ್ಟ್ರೇಷನ್ ಆಗ್ತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಾ ಇದೆ. ಬಟ್ ನಾವ್ ಯಾವಾಗ ತಿದ್ಕೊಳ್ಳೋದು? ವೆನ್ ಡು ವಿ ಲರ್ನ್ ಲೈಕ್ ನಾವು ಒಬ್ರು ಹೆಣ್ಮಕ್ಳಿಗಾಗ್ಲಿ ಸಣ್ಣ ಮಕ್ಳಿಗಾಗ್ಲಿ ತೊಂದರೆ ಕೊಡಬಾರ್ದು ಅನ್ನೋದು ಯಾವಾಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ಅವರ್ ಎಜುಕೇಶನ್, ಅವತ್ತಿನ ದಿವಸ ನಮ್ ದೇಶದಲ್ಲಿ ಕ್ರೈಮ್ಗಳು ತಡೆ. ಸೊ ಮಕ್ಕಳಾಗಿ ನಾವೇನ್ ಮಾಡ್ಬೇಕು, ಇವತ್ತಿಂದಾನೇ ನಾವು ಇದ್ರ ಕಡೆ ಗಮನ, ನಮ್ಮ ಎಜುಕೇಶನ್ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ನಾವು ಇದ್ರ ಜೊತೆ ಗಮನ ಕೊಟ್ಟಂತ ಸಂದರ್ಭದಲ್ಲಿ, ಸೊ ನಾವು ದೊಡ್ಡವರಾದಂತ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದಂತ ಗೊತ್ತಿದ್ದೋ ಗೊತ್ತಿಲ್ದೇನೋ ಕ್ರೈಮ್ಗೆ ಕೈ ಹಾಕಕ್ ಹೋಗೋದಿಲ್ಲ. ಸೊ
ಈ ಈ ಈ ದಿನಗಳಲ್ಲಿ ನಿಮ್ಗೆ ಎಜುಕೇಶನ್ ಬಹಳ ಅವಶ್ಯಕತೆ ಇರುತ್ತೆ. ಅಂಡ್ ಆ ಎಜುಕೇಶನ್ ಪಡ್ಕೊಂಡವ್ರು ನೀವು ಅದನ್ನೇ ಚಾಲ್ತಿಲಿ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಯು ವಿಲ್ ಬಿ ದಿ ಬೆಸ್ಟ್ ಸಿಟಿಸನ್ಸ್ ಆಫ್ ದಿಸ್ ನೇಷನ್ ಫ್ಯೂಚರ್ ಅಲ್ಲಿ. ಸೊ ಹೆಣ್ಮಕ್ಳಿಗೆ ನೀವು ಅವ್ರನ್ನ ಹೆಣ್ಮಕ್ಳು ಅಂತ ನೋಡೋದು ಅಥವಾ ಅವರು ನಿಮ್ಗಿಂತ ಒಂದ್ ಕೈ ಕೆಳಗಡೆ ಅಂತ ನೋಡೋದು ಅವೆಲ್ಲ ಮಾಡ್ಕೂಡ್ದು. ವಾಟ್ ಡು ವಿ ಹ್ಯಾವ್ ಟು ಡೂ ಇಸ್ ಅವರು ನಮ್ ಜೊತೆ ಈಗ ಇರ್ಬೋದು ಇಮ್ಯಾಜಿನ್ ಮಾಡಿನೇ ಅವ್ರನ್ನ ಎಷ್ಟೋ ಇದ್ ಮಾಡ್ಬಿಡ್ತಾರೆ. ಬಟ್ ಹಾ ಮೇಡಮ್ ಹೌದು ಅನ್ನೋದು ಎಷ್ಟ್ರ ಮಟ್ಟಿಗಿದೆ ಅವ್ರಿಗೆ ತಿಳ್ಕೊಳಕ್ ಅಷ್ಟೇ ಸರ್. ನಾನು ಯಾವ ಮಾಧ್ಯಮದವಳಲ್ಲ ಅಥವಾ ಯಾವ್ದೇ ಇದು ಅಲ್ಲ. ಅದೇ ಐ ಅಂಡರ್ಸ್ಟ್ಯಾಂಡ್. ಇದು ಗೊತ್ತಾಯ್ತು ಮೇಡಮ್. ಅದು ಏನ್ ಹೇಳ್ತಾರೆ, ಹೇಳಿ ಸರ್. ಎಸ್ ಮೇಡಮ್, ಅದ್ರಲ್ಲಿ ಏನಾಗುತ್ತೆ, ಈಗ ನಾವ್ ಯಾವ್ದೇ ಒಂದು ಹಕ್ಕು ನಾವು ಪಡ್ಕೊಂಡಾಗ ಅದ್ರ ದುರುಪಯೋಗ ಮಾಡ್ಕೋಬಾರ್ದು. ನಾವ್ ಏನ್ ಮಾಡ್ತೀವಿ, ಇದೊಂದು ಹಕ್ಕು ನಮಗ್ ಸಿಕ್ಕಿದೆ. ಅಂಡ್ ಮೀಡಿಯಾ ಏನಕ್ಕೆ ಬರುತ್ತೆ ಅಂದ್ರೆ 4th ಲೆಜಿಸ್ಲೇಟ್ಗೆ ಬರುತ್ತೆ ಇವತ್ತಿನ ದಿನ, ಅಥವಾ ಫ್ರಮ್ ದಿ ಡೇಟ್ ಆಫ್ ಅಮೆಂಡ್ಮೆಂಟ್ 1973 ನಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಪ್ರೆಸ್ ಮತ್ತೆ ಮಾಸ್ ಕಮ್ಯುನಿಕೇಶನ್ ಅಂತ ಏನಿದೆ ಅದು 4th ಲೆಜಿಸ್ಲೇಟಿವ್ ಅವ್ರಿಗೆ ಪ್ರಶ್ನೆ ಮಾಡುವಂತ ಅಧಿಕಾರನ ಕೊಟ್ಟಿದ್ದಾರೆ 4th ಲೆಜಿಸ್ಲೇಷನ್ ಅಲ್ಲಿ. ಸೊ ಅವ್ರು ಅದ್ರ ದುರುಪಯೋಗ ಪಡ್ಕೊಂಡು ಅವರು ಬಹಳಷ್ಟು ಅನ್ಯಾಯಗಳು ಮಾಡ್ತಾ ಇರೋದು ಬೆಳಕಿಗೆ ಬಂದು ಪ್ರೂವ್ ಆಗಿ ಯಾರು ಇದಾಗಿರ್ತಾನೆ ವಿಕ್ಟಿಮ್, ಆತ ಸೆಕ್ಷನ್ 499 500 ಆಫ್ IPC ಕೆಳಗಡೆ ಡಿಫಾಮೇಶನ್ ನ ಫೈಲ್ ಮಾಡಿ ಅವರು ಪರಿಹಾರನ ಪಡ್ಕೊಳ್ತಾರೆ. ಸೊ ಬಹಳಷ್ಟು ಡಿಫಾಮೇಶನ್ ಕೇಸಸ್ ಇವತ್ತು ಇಂಡಿಯಾದಲ್ಲಿ ಇರೋದು ಅಗೇನಿಸ್ಟ್ ಮೀಡಿಯಾನೇ. ಏನ್ ಈ ಟಿವಿ ಚಾನೆಲ್ಗಳವ್ರು ಇದಾರೆ, ಈ ಪೇಪರ್ನವ್ರ ಮೇಲೆ ಡಿಫಾಮೇಶನ್ ಇರೋದಿಲ್ಲ ನೋಡಿ. ಬೇಕಾದ್ರೆ ಜಾಸ್ತಿ ಡಿಫಾಮೇಶನ್ ಬರೋದೇ ಈ ಟಿವಿ ಅವ್ರ ಮೇಲೆ. ಸೊ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲೇ ಸುಮಾರು 60-70 ಸಾವಿರ ಕೇಸ್ಗಳು ಡಿಫಾಮೇಶನ್ ಪೆಂಡಿಂಗ್ ಇದಾವೆ ಇನ್ನ. ಅದರಲ್ಲಿ ಒಂದು 90% ಅಗೇನ್ಸ್ಟ್ ಮೀಡಿಯಾನೇ. ಸೊ ಯಾವಾಗ ಅವರು ಜಾಸ್ತಿ ಅಡ್ವಾಂಟೇಜ್ ತಗೊಳ್ತಾರೆ ಅವಾಗ ಇಟ್ ಅಮೌಂಟ್ಸ್ ಟು ದಿ ಡಿಫಾಮೇಶನ್. ಅಂಡ್ ಡಿಫಾಮೇಶನ್ ಫೈಲ್ ಮಾಡಿದಾಗ ಕೋರ್ಟ್ ಅವ್ರಿಗಾಗಿರುವಂತ ನಷ್ಟನ ಪರಿಹಾರದ ರೂಪದಲ್ಲಿ ತುಂಬಿಕೊಡುತ್ತೆ, ಅಥವಾ ಅದೇ ಏನೋ ಒಂದು ಮಾಡಿಸ್ತಾರೆ ಕೋರ್ಟ್. ಸೊ ಎಲ್ಲದಕ್ಕೂ ರೆಮಿಡಿ ಇದೆ ಕಾನೂನಲ್ಲಿ. ಸರಿನಾ ಮೇಡಮ್? ಅಷ್ಟೊಂದು ಪೂರ್ತಿ ಸಿಕ್ಕಿರ್ಲಿಲ್ಲ ಅಂತ ಕೇಳಿದಷ್ಟೇ ಸರ್. ಮೇಡಮ್, ಸಂವಿಧಾನ ಯಾರು ಬದಲಾಯಿಸಂಗ್, ಯಾವ್ದಾರ ಬುಕ್ ಇರ್ಲಿ, ಯಾರ ಆಥರ್ ಇರ್ಲಿ, ಯಾವ್ದಾರು ಪಬ್ಲಿಕೇಶನ್ ಇರ್ಲಿ, ಅವರು ಸಂವಿಧಾನ ಏನಿದೆ ಅದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬೇಕು. ಬಟ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಕಮೆಂಟ್ಸ್ ಇರ್ಬೇಕು ಅನ್ನೋದಾದ್ರೆ, ಸುಪ್ರೀಂ ಕೋರ್ಟ್ ಕಮೆಂಟ್ಸ್ ಜೊತೆಗೆ ಅಮೆಂಡ್ಮೆಂಟ್ಸ್ ಒಟ್ಟಿಗೆ ಇನ್ ಡೀಟೇಲ್ ಬೇಕು ಅನ್ನೋದಾದ್ರೆ ಅಲಹಾಬಾದ್ ಲಾ ಏಜೆನ್ಸಿದು ಚೆನ್ನಾಗಿರುತ್ತೆ ಮೇಡಮ್. ಅಲಹಾಬಾದ್ ಲಾ ಏಜೆನ್ಸಿ ಪಬ್ಲಿಕೇಶನ್ ಇರುತ್ತಲ್ಲ, ಅದ್ರದ್ದು ಪುಸ್ತಕ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್. ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಇವಾಗ ಉತ್ತರ ಹೇಳ್ತೀರಾ ಅನ್ನಂಗ್ ಆಯ್ತು. ಓಕೆ, ಎಲ್ಲಾ ಮಕ್ಕಳಿಗೂ ಅರ್ಥ ಆಯ್ತು. ಒಂದ್ ಇನ್ಸಿಡೆಂಟ್ ನಾನು ಆಡ್ ಮಾಡಕ್ ನೋಡ್ತೀನಿ ಇಲ್ಲಿ. ಆಕ್ಚುಲಿ ಹೆಣ್ಮಕ್ಳಿಗೆ ಎಲ್ಲಾ ಕಡೆಗೂ ದೌರ್ಜನ್ಯ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳೋದನ್ನ ಮಾತ್ರ ಬಹಳ ಕಡೆ ಹೇಳ್ತಾರೆ. ಹೆಣ್ಣು ಅಬಲೆ, ಹೆಣ್ಣು ಸಬಲೆ ಅಲ್ಲ ಅಂತ ಹೇಳೋದು ಕೂಡ ನಾನು ಒಪ್ಪಲ್ಲ. ಬಹಳಷ್ಟು ಜನ, ಎಲ್ರೂ ಕೂಡ ಒಪ್ಪಲ್ಲ ಅಂತ ಅನ್ಕೋತೀನಿ. ಒಂದ್ ಇನ್ಸಿಡೆಂಟ್ ಇಲ್ಲಿ ಹೈದರಾಬಾದ್ ನಲ್ಲೇನೆ ಒಂದು 20 ವರ್ಷದ ಮೇಲ್ಪಟ್ಟ ಹುಡುಗಿದು ಒಂದ್ ಕೇಸ್ ಆಯ್ತು. ಅದ್ರ ಮೇಲೆ ಆ ಹುಡುಗರಿಗೆ ಎನ್ಕೌಂಟರ್ ಆಯ್ತು, ಇದೆಲ್ಲ ಆಯ್ತು. ಅದ್ರ ನಂತರ ಅದಕ್ಕಿಂತ ಮೊದಲು ಒಂದು ಅದೇ ಊರಿನಲ್ಲಿ ಇನ್ನೊಂದು ಚಿಕ್ಕ ಹುಡುಗಿದು ನಡೆದಿರುವಂತ ಒಂದು ಇನ್ಸಿಡೆಂಟ್ ಕೂಡ ಇಲ್ಲಿದೆ. ನಮ್ಗೆ ಎಕ್ಸಾಂಪಲ್ ಇದೆ. ಅವಳು 5-6 ವರ್ಷದ ಹುಡುಗಿ ಅಷ್ಟೇ, ಸ್ಕೂಲ್ ಹೋಗಿ ಬರೋಂತ ಹುಡುಗಿ. ಅವಾಗ ಅವಳಿಗೆ ಯಾರಾದ್ರೂ ಒಬ್ರು ಇದು ಏನೋ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು, ಅವ್ಳಿಗೇನೋ ಇಷ್ಟ ಇಲ್ಲ, ಅವ್ರ ಜೊತೆಗೆ ಹೋಗಕ್ ಇಷ್ಟ ಇಲ್ಲ ಅಂತಂದ್ರು ಕೂಡ ಅವ್ರು ಒತ್ತಾಯ ಪೂರ್ವಕವಾಗಿ ಆ ಹುಡುಗಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಅಪ್ಪ ಅಮ್ಮನ ಜೊತೆಲೇನೆ ಅವಳ ದೇವಸ್ಥಾನಕ್ಕೆ ಇಲ್ಲ, ಅವಳ ಸ್ಕೂಲಿಂದಾನೇ ಹೋಗ್ಬೇಕಾದ್ರೇನೆ ಕರ್ಕೊಂಡು ಹೋಗಿದ್ದಾರೆ.
ಆಮೇಲೆ ಅವಳನ್ನ ಬೈಕ್ ಮೇಲೆ ಕೂಡಿಸ್ಕೊಂಡು ಅಲ್ಲಿ ನಿಮ್ಮಪ್ಪ ಇದ್ದಾರೆ ಕರೀತಿದ್ದಾರೆ ಬಾ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಆ ಹುಡುಗಿಗೆ ಗೊತ್ತಾಯ್ತು ಇದು ನಮ್ಮ ಅಪ್ಪನೂ ಇಲ್ಲ ಯಾರೂ ಇಲ್ಲ, ಇವ್ರು ಸುಮ್ಮನೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಟ್ಟು ಇದರಿಂದ ಹೇಗ್ ಬಚಾವ್ ಆಗ್ಬೇಕು ಅಂತ ಹೇಳಿ ಅವಳು ತಲೆ ಓಡಿಸಿ 5-6 ವರ್ಷದ ಹುಡುಗಿ ಅಷ್ಟೇ ಅವಳು, ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತ ವಿಚಾರ. ಅಲ್ಲಿ 1 ನಿಮಿಷ ಅಂತ ಹೇಳ್ಬಿಟ್ಟು ಅವರಿಬ್ರು ಈ ಗಾಡಿ ನಿಲ್ಲಿಸ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸೈಲೆಂಟ್ ಆಗಿ ಆಕಿ ಕೆಳಗಡೆ ಕೂತ್ಕೊಂಡಂಗ್ ಮಾಡಿ ಅಲ್ಲೇ ಒಂದು ದೇವಸ್ಥಾನಕ್ಕೆ ಓಡ್ ಹೋಗ್ಬಿಟ್ಟು ದೇವಸ್ಥಾನದೊಳಗಡೆ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಲು ಆಕೆ. ಆ ದೇವಸ್ಥಾನದೊಳಗಡೆ ಗುಂಪಲ್ಲಿ ಸೇರ್ಕೊಂಡು ಅಲ್ಲೇ ಇರೋ ಒಬ್ಬ ಅಣ್ಣನ ಹತ್ರ ನಮ್ಮ ಅಪ್ಪ ಇಲ್ಲೇ ಎಲ್ಲೋ ಇದ್ದಾರೆ 1 ನಿಮಿಷ ಫೋನ್ ಕೊಡಿ ಅಂತ ಹೇಳಿ ಅವ್ರ ಹತ್ರ ಫೋನ್ ಇಸ್ಕೊಂಡು ಅವ್ರ ಅಪ್ಪಂಗೆ ಫೋನ್ ಮಾಡಿದಾಳೆ ಆಕೆ. ಅಪ್ಪ ನಾನು ಸ್ಕೂಲಲ್ಲಿ ಇಲ್ಲ, ನಾನು ದೇವಸ್ಥಾನದಲ್ಲಿ ಇದ್ದೀನಿ, ಇಂಥ ದೇವಸ್ಥಾನದ ಎದುರುಗಡೆ ಬಂದ್ರೆ ನಾನು ಇಲ್ಲೇ ಇರ್ತೀನಿ, ಬೇಗ ಬಾ ಅಂತ ಹೇಳ್ಬಿಟ್ಟು ಆಕೆ ಫೋನ್ ಕಟ್ ಮಾಡಿದ್ಲು. ಇನ್ನೇನು ಇನ್ಸಿಡೆಂಟ್ ಹೇಳಿಲ್ಲ, ಯಾರು ನನ್ನನ್ನು ಎತ್ಕೊಂಡು ಹೋಗ್ತಿದ್ದಾರೆ ಆ ಥರದ್ದು ಕೂಡ ಏನು ಹೇಳಿಲ್ಲ. ಸೊ ಹಾಗೆ ಮಾಡ್ಬಿಟ್ಟು 1-5 ನಿಮಿಷ ಅದರಲ್ಲಿ ಆ ಹುಡುಗರು ದೇವಸ್ಥಾನದ ಒಳಗಡೆ ಬಂದರೂ ಕೂಡ ಆಕೆನ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನಾವು ಸ್ವಲ್ಪ ಕಾಮನ್ ಸೆನ್ಸನ್ನ ಯೂಸ್ ಮಾಡಿಕೊಂಡು ಆ ಧೈರ್ಯವನ್ನ ಯಾವಾಗ ಉಪಯೋಗಿಸ್ಬೇಕು ಅಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡ್ರು ಕೂಡ ನಮ್ಮನ್ನ ನಾವು ಬಚಾವ್ ಮಾಡ್ಕೋಬಹುದು ಅಂತಾನು ಒಂದು ಇನ್ಸಿಡೆಂಟು ಇದು ಉದಾಹರಣೆಯಾಗಿ ನಿಮ್ಗೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾಗಾರ್ಜುನ್ ಸರ್ ಹೇಳಿರುವಂಥದ್ದು ಬಹಳಷ್ಟು ವಿಚಾರ ನಾವು ಇನ್ನೊಂದ್ಸತಿ ಮತ್ತೆ ನೆನ್ಪಿಸ್ಕೋಬೇಕು ಅಂತ ಅನ್ಸುತ್ತೆ ನಂಗೆ. ಇವತ್ತಿನ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣು ಅಂತ ದೌರ್ಜನ್ಯ ಮಾಡ್ತಿಲ್ಲ ಅಂತ ಹೇಳಿದ್ರು. ನೆನ್ಪಾಗ್ತಿದೆ ನಿಮ್ಗೆ ಈ ಪಾಯಿಂಟು? ನೀನ್ ಹೆಣ್ಣಾಗಿ ಹುಟ್ಟಿದ್ಯಾ ಅದಕ್ಕೋಸ್ಕರ ನಮಗ್ ಬೇಡ ಅಂತ ಯಾರೂ ಕೂಡ ಎಲ್ಲೂ ಹೇಳ್ತಿಲ್ಲ. ಬಹಳಷ್ಟು ಕಡೆ ತುಂಬಾ ಅಪರೂಪಕ್ಕೆ ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಅವ್ರಿಗೆ ಯಾವುದೋ ರೀತಿಯ ಅವೇರ್ನೆಸ್ ಇಲ್ಲದೆ ಇರೋ ಕಡೆ ನಡೀತಾ ಇರ್ಬೋದು ಈ ತರದ ವಿಚಾರ. ಹೆಣ್ಣು ಹುಟ್ಟಿದ್ರೆ ನಮ್ಗೆ ಹೆಣ್ಣು ಬೇಡ ಅಂತ ಹೇಳ್ಬಿಟ್ಟು ಆ ಮಗುಗೆ ದೌರ್ಜನ್ಯ ಮಾಡುವಂಥದ್ದು ಬಹಳ ಕಡಿಮೆ ಆಗಿದೆ. ಬೇರೆ ರೀತಿನಲ್ಲಿ ದೌರ್ಜನ್ಯಗಳು ನಡೀತಾ ಇರ್ಬೋದು, ನೀನ್ ಹೆಣ್ಣು ನೀನ್ ಬೇಡ ಅನ್ನೋ ರೀತಿ ದೌರ್ಜನ್ಯಗಳು ಕಡಿಮೆ ಆಗಿದೆ. ಸೊ ಇನ್ನು ಸುಮಾರು ವಿಚಾರಗಳನ್ನ ನಮ್ಗೆ ನಾಗಾರ್ಜುನ್ ತಿಳಿಸ್ಕೊಟ್ಟಿದ್ದಾರೆ. ಇನ್ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಹೇಳಿ, ಇಲ್ಲ ಅಂತಂದ್ರೆ ನಾವು ಸೆಷನ್ ಅನ್ನ ಮುಗಿಸೋಣ. ಆಲ್ಮೋಸ್ಟ್ 1 hour ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ಟು ಬಹಳಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದಾರೆ ನಾಗಾರ್ಜುನ್. ಸೊ ಅವ್ರಿಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ಜೀವಿತಾ ನಮ್ಮ ಜೊತೆಲಿದ್ದಾರೆ, ನಮ್ಮ ಕೋಆರ್ಡಿನೇಟರ್. ಓವರ್ ಟು ಜೀವಿತಾ. Yes, Jivita. Good afternoon, everybody. This is Jivita, coordinator of Surabhi Trust. ನಾನು ತುಂಬಾನೇ ಜಾಸ್ತಿ ವೋಟ್ ಆಫ್ ಥ್ಯಾಂಕ್ಸ್ ನ ಡೆಲಿವರ್ ಮಾಡಿದೀನಿ, ಆದ್ರೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಜೆನ್ಯೂನ್ ಒನ್ಸ್ ಅಂತ ಹೇಳ್ಬಹುದು. ಥ್ಯಾಂಕ್ ಯು ನಾಗಾರ್ಜುನ್ ಸರ್ ಫಾರ್ ಯೋರ್ ಟೈಮ್ ಫಸ್ಟ್ಲಿ, ಅಂಡ್ ಇಷ್ಟು ಸೆನ್ಸಿಟಿವ್ ಟಾಪಿಕ್ಸ್ ನ ಈಸಿ ಅಂಡ್ ಎಫೆಕ್ಟಿವ್ ಆಗಿ ನಮ್ಗೆ ನಮ್ಮ ಟ್ರಸ್ಟ್ ಮಕ್ಕಳಿಗೆ ವಾಲಂಟಿಯರ್ಸ್ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ ಟೈಮ್ ಇಸ್ ವೆರಿ ವ್ಯಾಲ್ಯೂಬಲ್ ಫಾರ್ ಅಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಮಂಗಳ ಮ್ಯಾಮ್ ಫಾರ್ even thinking of scheduling such a session. Tumba helpful, not everybody does that. Thank you so much Mangala ma'am for even making this session possible. Matte thank you to all the volunteers who joined in and showed interest. It will definitely motivates us and encourages us to do more such sessions. Thank you so much. And lastly, ella maklugu balkere maklu, advaya maklu, prasanna jyoti maklu, ಮತ್ತೆ ತೀರ್ಥ ಆಶ್ರಮದ ಮಕ್ಕಳಿಗೆ ತುಂಬಾ ಥ್ಯಾಂಕ್ಸ್. ಕೊನೆವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಂಡಿರುತ್ತೆ. ಇದನ್ನ ನಿಮ್ ಲೈಫಲ್ಲೂ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿಬಡಿ. ಹ್ಯಾವ್ ಅ ಗ್ರೇಟ್ ಡೇ. ನಿಮ್ಗೆ ಯಾರಿಗಾದ್ರೂ ಏನೇ ಡೌಟ್ಸ್ ಇದ್ರೂ ಕೂಡ ಇನ್ ಮುಂದೇನು ನಮ್ ಜೊತೆಲಿ ನಾಗಾರ್ಜುನ್ ಸರ್ ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಯಾಕಂದ್ರೆ ಅವರು ಸುರಭಿ ಟ್ರಸ್ಟ್ಗೆ ಲೀಗಲ್ ಅಡ್ವೈಸರ್ ಆಗಿ ನಮ್ ಜೊತೆಲಿ ಇದ್ದಾರೆ. ನಿಮ್ಗೆ ಯಾವಾಗ್ಲಾದ್ರೂ ಏನಾರ ಮಾತಾಡ್ಬೇಕು ಅಂತ ಅನ್ಸಿದ್ರು ಕೂಡ ನಮ್ಗೆ ಹೇಳಿದ್ರೆ we will convey the same message to Nagarjun. Okay, so once again thanks Nagarjun. Ma'am, thank you ma'am, thank you actually for giving me such a good opportunity. So again, Thank you.